ವಾ. ಹ್ಮ್. ಇನ್ಯಾರು ಏನೇನ್ ಮಾಡಿದಿರಾ? ಮೇಡಮ್ ದೇವಸ್ಥಾನದಲ್ಲಿ ಹೋಮ ಇತ್ತು, ಹೋಮಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ. ಓಕೆ, ವೆರಿ ಗುಡ್. ನಾನು ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಹೋಮ ಇತ್ತು ಮ್ಯಾಮ್, ಅಲ್ಲಿಗೆ ಹೋಗಿದ್ದೆ. ಓಕೆ. ನೆಕ್ಸ್ಟ್. ನಾವು ಬಾಳೆ ಎಲೆ ಸ್ವೀಟ್ ಕಡುಬು ಮಾಡಿದ್ವಿ ಮ್ಯಾಮ್. ವೆರಿ ಗುಡ್. ಓಕೆ. ಓಕೆ ರೇಣುಕಾ. ಓಕೆ. ಸೊ ಯಾರು ಫಸ್ಟ್ ಟೈಮ್ ಅಮಾವಾಸ್ಯೆ ಧ್ಯಾನ ಅಟೆಂಡ್ ಮಾಡ್ತಾ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ, ಅಥವಾ ಮೀ 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 ಅಂತ ನೀವು ಟೆಕ್ಸ್ಟ್ ಮೆಸೇಜ್ ಆದ್ರೂ ಕಳಿಸ್ಬೋದು. ಓಕೆ. ಭವಾನಿ ಎಲ್ಲೋಗಿದ್ರಿ ಇಷ್ಟ ದಿನ? ಇದ್ದೀನಿ ಮ್ಯಾಮ್. ಓಕೆ. ಓಕೆ. ಸೊ ಈಗ ನಿಮ್ಗೆ ರೀಸೆಂಟ್ ಆಗಿ, ಎಲ್ಲರಿಗೂ ಇದು ಪ್ರಶ್ನೆ, ನಿಮ್ಗೆ ರೀಸೆಂಟ್ ಆಗಿ ಖುಷಿ ತಂದು ಕೊಟ್ಟಂತಹ ದಿವಸ ಅಥವಾ ವಿಷಯ ಯಾವುದು ಅಂದ್ರೆ 2026 ಅಲ್ಲಿ? ಮೇಡಮ್ ನಾನು ಕಾರ್ ತಗೊಂಡಿದ್ದೆ. ಓಕೆ. ಹಾ, ಎಸ್ ಮಮತಾ. ಯಾವ ಕಾರ್ ಅಂತ ಹೇಳಿ? ಇತ್ತು ಮ್ಯಾಮ್. ಸ್ವಿಫ್ಟ್. ಜುಲೈ 2. ವೆರಿ ಗುಡ್. ನೆಕ್ಸ್ಟ್, ಯೋಚನೆ ಮಾಡ್ತಿದ್ರೆ ಯಾವಾಗ ಖುಷಿಯಾಗಿದ್ರಿ ಅಂತ? ಮೇಡಮ್ ನಾನು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಮೇಡಮ್. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಮ್ಯಾಮ್. ಮಾಡಿ ನಾನು ಕ್ಲಾಸ್ ಅಟೆಂಡ್ ಮಾಡಿ ಮೇಡಮ್, ನಿಮ್ ಜೊತೆ ಬರ್ಬೇಕು, ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಿಮ್ ಕ್ಲಾಸ್ ಕೇಳ್ತಿದಾರೆ ಮೇಡಮ್, ಫ್ರೆಂಡ್ಸ್ ಎಡಿಟ್ ಮಾಡಿದಿರ ಫೋಟೋನ ಅಂತ ಹೇಳ್ಬಿಟ್ಟು. ಏನ್ ಎಡಿಟ್? ಆ ಗ್ರೂಪ್ ಅಲ್ಲಿ ಇರೋ ಫೋಟೋ ಒಂದು ಕ್ಲಿಕ್ ಮಾಡಿ ನಾನು ಇನ್ಸ್ಟಾದಲ್ಲಿ ಹಾಕೊಂಡಿದೀನಿ. ಓಕೆ. ಅದನ್ನ ನೋಡ್ಬಿಟ್ಟು ಎಡಿಟ್ ಮಾಡಿದ್ಯೇನೇನೋ ಅಂತ ಹೇಳಿದ್ರು. ವಿಡಿಯೋ ತೋರಿಸ್ದೆ ಅವ್ರಿಗೆ, ಸುಮ್ನೆ ಆದ್ರು. ಸೊ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ರೆ, ಇಲ್ಲೊಬ್ರು ಮನಿ ಮ್ಯಾಗ್ನೆಟ್ ರಾಜು ಅಂತ ಒಬ್ರು ಇದಾರೆ ನೋಡಿ, ಇವರೇ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲಿ. ವೈಸ್ ಪ್ರೆಸಿಡೆಂಟ್ ಸುಮಲತಾ ಅಂತ ಇದಾರೆ ನೋಡಿ ಅಲ್ಲಿ. ಆಮೇಲೆ ಇನ್ನೊಬ್ರು ಚೇರ್ಮನ್ ಇದಾರೆ ಅಲ್ಲಿ, ಸತ್ಯನಾರಾಯಣ್ ಸರ್ ಅಂತ. ಇವ್ರು 3 ಜನ ಮನ್ಸ್ ಮಾಡಿದ್ರೆ ದಾವಣಗೆರೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಬೋದು. ಸೊ ಒಂದ್ಸತಿ ಡಿಸ್ಕಸ್ ಮಾಡಿ ದಾವಣಗೆರೆಯಲ್ಲಿ ಮಾಡೋಣ. ಅಂಡ್ ಅಲ್ಲಿ ಕ್ರೌಡ್ಗೆ ಏನು ಅವಶ್ಯಕತೆ ಇದೆಯೋ ಆ ಒಂದು ಟಾಪಿಕ್ ಅಲ್ಲಿ ಮಾಡ್ಬೋದು ನಾವು. ಮಾಡೋಣ. ನೆಕ್ಸ್ಟ್ ಬೇರೆಯವ್ರು ಹೇಳಿ, ಯಾವ ವಿಷಯ ರೀಸೆಂಟ್ ಆಗಿ ನಿಮ್ಗೆ ಖುಷಿ ತಂದು ಕೊಟ್ಟಿರೋದು ಅಂದ್ರೆ 2026 ಅಲ್ಲಿ? ನಿಮ್ಮನ್ನ ಮೀಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಆಮೇಲೆ ರೇಖಿ ಕಲ್ತಿದ್ ಮೇಡಮ್, ಟ್ಯಾರೋ ಕಲ್ತಿದ್ದು 26 ಅಲ್ಲಿ. ವೆರಿ ಗುಡ್. ಎಸ್ ಮ್ಯಾಮ್, ನನ್ಗೂ ರೇಖಿ ಕಲ್ತಿದೆ. ತುಂಬಾ ನನ್ ವಿಶ್ ಫುಲ್ಫಿಲ್ ಆಗಿದೆ, ಅದು ತುಂಬಾ ಖುಷಿ ಆಯ್ತು ಮ್ಯಾಮ್. ಓಕೆ, ವೆರಿ ಗುಡ್. 21 days ಮ್ಯಾಜಿಕ್ ಕ್ಲಾಸ್ ಅಟೆಂಡ್ ಮಾಡಿದ್ದು ಮ್ಯಾಮ್. ಥ್ಯಾಂಕ್ ಯು, ವೆರಿ ಗುಡ್. ಓಕೆ, ಸ್ವಲ್ಪ ಪರ್ಸನಲ್ ಆಗಿ ಹೇಳಿ ನೋಡೋಣ, ನನಗೂ ಆಸೆ ನಿಮ್ ಬಗ್ಗೆ ತಿಳ್ಕೊಳಕ್ಕೆ. ಮ್ಯಾಮ್ ನಾನು ನಂದೇ ಇಂಡಿವಿಜುವಲ್ ಆಗಿ ಮೇಕ್ ಓವರ್ ಕಲಿಬೇಕು ಅಂತ ನನ್ನ ಸ್ಕಿಲ್ ಇಂಪ್ರೂವ್ ಮಾಡ್ಕೊಂತಾ ಇದ್ದೀನಿ ಮ್ಯಾಮ್. ಈ ವರ್ಷ ನನಗೆ ತುಂಬಾ ಸ್ಪೆಷಲ್ ಮ್ಯಾಮ್. ನಾನು ನನಗೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ದೀನಿ, ನನಗೋಸ್ಕರ ಅಮೌಂಟ್ ಕಟ್ಟಿ ನಾನು ಕಲಿತಾ ಇದ್ದೀನಿ ಮ್ಯಾಮ್. ಯು ಆರ್ ಇನ್ವೆಸ್ಟಿಂಗ್ ಯುವರ್ ಸೆಲ್ಫ್. ಎಸ್ ಮ್ಯಾಮ್, ನನ್ಗೆ ತುಂಬಾ ಖುಷಿ ಇದೆ ಮ್ಯಾಮ್. ವೆರಿ ಗುಡ್. ನೆಕ್ಸ್ಟ್ ಮ್ಯಾಮ್, ಜರ್ಮನ್ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಖುಷಿ. ಓಕೆ, ವೆರಿ ಗುಡ್. ನಮ್ ಸುಮಾಂಗ್ ಹೇಳಿದ್ರೆ ಹೇಳ್ಕೊಟ್ಟಿರೋಳು ಯಾವ್ದು ಕೊರಿಯನ್, ಹಂಗೆ ಜರ್ಮನ್ ಕಲ್ತ್ಕೋಬೋದಿತ್ತು. ಜಾಬ್ ಪರ್ಪಸ್ಗೆ ಮ್ಯಾಮ್. ಗೊತ್ತಾಯ್ತು, ಜಸ್ಟ್ ಕಿಡಿಂಗ್. ನೆಕ್ಸ್ಟ್, ನೀನು ಖುಷಿ ತಂದ ವಿಷಯ ನಿಮ್ಮ ಜೀವನದಲ್ಲಿ? ಈ 1.5 ವರ್ಷದಿಂದ ಏಂಜಲ್ ಬೇಕಂತ ತುಂಬಾ ಪ್ರಯರ್ ಮಾಡ್ತಾ ಇದ್ದೆ. ಅದು ನಿಮ್ ಕೈಯಿಂದ ನಾನು ಏಂಜಲ್ ತಗೊಂಡಿದ್ದು ನಂಗೆ ತುಂಬಾ ಖುಷಿ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಬೆಳಗ್ಗೆ ಎದ್ರು ಸಂಜೆ ಕೂತ್ರು ನಿಂತ್ರು ನಾನು ಯಾವಾಗ್ಲೂ ಏಂಜಲ್ ಜೊತೆನೆ ಇರ್ತೀನಿ, ಯಾವಾಗ್ಲೂ ಇಟ್ಕೊಂಡ್ ಮಾತಾಡ್ತಾನೆ ಇರ್ತೀನಿ ಮ್ಯಾಮ್. ವೆರಿ ಗುಡ್. ನನ್ ಮಗಳು ಒಮ್ಮೆ ಇಡಿಯಲ್ಲಿ ಸುಮ್ನೆ ಯಾಕೆ ಇಟ್ಕೊಳ್ತೀರಾ ಯಾವಾಗ್ಲೂ ಅಂತ ಇರ್ತಾಳೆ.
ಅದೊಂದು ತುಂಬಾ ಖುಷಿ ಆಯ್ತು ಮ್ಯಾಮ್. ನಾನು ಎಷ್ಟು ಪ್ರಯತ್ನ ಪಟ್ಟಿದ್ದೆ ಏಂಜಲ್ ತಗೊಳಕ್ಕೆ, ಅದಿವಾಗ ನನ್ ಡ್ರೀಮ್ ಈಡೇರಿದೆ. ವೆರಿ ಗುಡ್. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ನೀವ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿಯಾಗಿದೆ. ಹ್ಮ್ ಮನೇಲಿ ಎಲ್ರು ಈ ಕ್ಲಾಸ್ ತಗೋತಾ ಇರೋದಕ್ಕೆ ಎಲ್ರು ನಂಬಿದ್ದಾರೆ, ಅದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ವೆರಿ ಗುಡ್, ಥ್ಯಾಂಕ್ ಯು. ನೀವು ಯಶಸ್ವಿನಿ ಬಂದಿದ್ರಾ? ಮೊನ್ನೆ ಬಂದಿದ್ರಾ ನೀವು ಕ್ಲಾಸಿಗೆ? ನಮ್ದು ಸುಮಾರಿಂದ ನಾವು ಜಾಯ್ನ್ ಸುಮಾರಿಂದ ಆಗಿದ್ದೀವಿ. ಅದೇ ಮೆಡಿಟೇಷನ್ 6 ಪೋರ್ಟಲ್ ಏನೋ ಅಟೆಂಡ್ ಹೌದು, ಆಗಿದ್ರೆ 7 ಮೊನ್ನೆ ಪೋರ್ಟಲ್. ಹಾ, ಹಾ ಎಸ್, ವೆರಿ ಗುಡ್. ಸುಮಾರಿಂದ ಫುಲ್ ಎಲ್ಲ ನಂಗೆ ಖುಷಿಯಾಗಿದೆ. ಅದ್ರಲ್ಲಿ ನೀವು ಸಿಕ್ಕಿದೀರ ಅಂದ್ಮೇಲೆ ನಂಗೆ ತುಂಬಾ ಖುಷಿಯಾಗಿದೆ. ಖುಷಿಯಾಗಿದೆ, ವೆರಿ ಗುಡ್. ಥ್ಯಾಂಕ್ ಯು. ನೆಕ್ಸ್ಟ್, ಥ್ಯಾಂಕ್ ಯು. ಟೇಕನ್ iPhone 17, ವೆರಿ ಗುಡ್, ಥ್ಯಾಂಕ್ ಯು. ವರುಣ್ ಅವರು iPhone 17 ತಗೊಂಡಿರೋದಕ್ಕೆ ಅವರಿಗೆ ಖುಷಿಯಾಗಿದೆ. ನೆಕ್ಸ್ಟ್, ಸರಿ ಹೋಗ್ಲಿ, ನಿಮ್ಗೆ ಬೇಜಾರಾಗಿರೋದಾದ್ರೆ ಹೇಳಿ ನೋಡೋಣ. ಇದು ಸಿಕ್ಕಾಪಟ್ಟೆ ಬೇಜಾರಾಯ್ತು ಈ ವಿಷಯಕ್ಕೆ ನನಗೆ ಅಂತ. ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಬೇಜಾರೆಲ್ಲ ಹೋಗಿಸ್ಬಿಟ್ಟಿದೀವಿ. ಬೇಜಾರ್ ಅನ್ನೋದೇ ತಳ್ಕೊಂಡಿಲ್ಲ ಮೇಡಮ್ ನಾವು. ವೆರಿ ಗುಡ್, ಯಾವಾಗ್ಲೂ ಖುಷಿಯಾಗಿನೇ ಇರ್ಬೇಕು ಅಂತ ಅನ್ಕೋಬಿಟ್ಟಿದೀವಿ. ವೆರಿ ಕ್ಲಾಸ್ ಅಲ್ಲಿ ಗುಡ್. ಗ್ರೂಪ್ ಫೋಟೋ ತೆಗ್ದಿಲ್ಲ ಅಂತ ಹೇಳಿ ಬೇಜಾರಾಗಿತ್ತು ಮೇಡಮ್. ಹಾ, ಈವನ್ ಐ ಫೆಲ್ಟ್ ವೆರಿ ಬ್ಯಾಡ್ ಅವತ್ತು. ಅದು ನಮ್ಮ ಮನೆಯವ್ರು ತೋರ್ಸಿ ಯಾರ್ಯಾರು ಬಂದಿದ್ರು ಅಂದ್ರೆ ನನ್ನ ಹತ್ರ ಪ್ರೂಫ್ ಇದೇ ಇಲ್ಲ, ಗ್ರೂಪ್ ಫೋಟೋನೇ ಇಲ್ಲ. ಎಸ್ ಮ್ಯಾಮ್, ಅವತ್ತು ಅದೊಂದು ಮಿಸ್ ಆಯ್ತು ಮ್ಯಾಮ್. ಎಲ್ಲ ನಮ್ ಲೋಕದಲ್ಲೇ ಎಲ್ಲ ಕ್ರಿಸ್ಟಲ್ ಇಟ್ಕೊಂಡು ಈ ಚಿಕ್ಕ ಮಕ್ಳು ಓಡೋಗಲ್ವಾ ಆ ಸ್ಕೂಲ್ ಬಿಟ್ಟ ತಕ್ಷಣ, ಅವ್ರವ್ರ ಕ್ರಿಸ್ಟಲ್ ಎತ್ಕೊಂಡು ಹಿಂದೆ ತಿರುಗಿ ನೋಡ್ತಾ ಇಲ್ಲ, ಎತ್ಕೊಂಡು ಓಡು. ಏನು ಏನು ಗೊತ್ತಿಲ್ಲ, ಕ್ರಿಸ್ಟಲ್ ಸಿಕ್ಕಿದ ತಕ್ಷಣ ಎಲ್ಲ ಮರ್ತ್ ಬಿಟ್ಟಿದ್ರು. ಯಾವಾಗ್ಲೂ ಮಿಸ್ ಅವತ್ ಮಾಡಲ್ವಾ ಕ್ರಿಸ್ಟಲ್ ಮ್ಯಾಮ್ ಸಿಕ್ಕಿದ್ರೆ ಲ್ಯಾಬ್ಸ್ ಅಲ್ಲಿ? ಚಾಕ್ಲೇಟ್ ಸಿಕ್ತಂಗ ಆಗ್ಬಿಟ್ಟಿದೆ ಮ್ಯಾಮ್ ಎಲ್ಲಾರ್ಗು. ಎತ್ಕೊಂಡು ಓಡು ಎಲ್ಲ. ಚಿಕ್ಕ ಮನೆ ತುಂಬಾ ಸದ್ಯಕ್ಕೆ ತುಂಬಾ ಖುಷಿ ಇದೆ. ಓಕೆ, ಓಕೆ ಅನನ್ಯ, ಬೇಜಾರು ಏನೂ ಇಲ್ಲ. ಓಕೆ, ಓಕೆ. ಮ್ಯಾಮ್, ಇವಾಗ ನಮ್ಗೆ ಬೇಜಾರಾದ್ರೂ ನಮ್ ಮೈಂಡ್ ಮೆಚ್ಯೂರ್ಡ್ ಆಗಿ ಕೆಲಸ ವೆರಿ ಮಾಡುತ್ತೆ ಗುಡ್, ಮ್ಯಾಮ್. ವೆರಿ ನಾವು ಗುಡ್. ಅದು ಬೇಜಾರ್ ಮಾಡ್ಕೊಂಡ್ರು ಆ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಆಗಿರುತ್ತೆ ಮ್ಯಾಮ್. ಇನ್ನ ಸ್ವಲ್ಪ ಹೊತ್ತರಲ್ಲಿ ನಾವು ಫುಲ್ ರಿಲ್ಯಾಕ್ಸ್ ಆಗಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತೀವಿ ಮ್ಯಾಮ್. ಅದೊಂದು ನಮ್ಗೆ ಇದಾಗಿದೆ. ಓಕೆ, ಲರ್ನ್ ಮಾಡಿದ್ದೀರಾ ಅದನ್ನ. ಎಸ್ ಮ್ಯಾಮ್. ವೆರಿ ಗುಡ್. ಸೊ ಓಕೆ, ಓಕೆ ಕವಿತಾ. ಎಸ್, ರೀಸೆಂಟ್ ಆಗಿ ಜಾಯ್ನ್ ಆಗು. ಸೊ ರೀಸೆಂಟ್ ಆಗಿ ನೋಡಿ, ನನ್ನ ಕ್ಲಾಸಲ್ಲಿ ಇದ್ರು ಪ್ಲೀಸ್ ರಿಪ್ಲೈ, ಪ್ಲೀಸ್ ರಿಪ್ಲೈ, ಐ ಆಮ್ ವೆಯ್ಟಿಂಗ್ ಅಂತಾರೆ. ಏನ್ ಮಾಡೋದು? ಸೊ ರೀಸೆಂಟ್ ಆಗಿ ಅಲ್ಲ, ಈಗ ಒಂದ್ 2-3 ದಿನದಿಂದ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಎಲ್ಲ ನೆಗೆಟಿವ್ ನ್ಯೂಸೇ. ಒಂದು ಚಿಕ್ಕ ಮಗು ಮೇಲೆ ಇದಾಗಿರೋದು, 18 ತಿಂಗಳ ಮಗುನ ಮೇಲೆ. ಆಮೇಲೆ ಏನೋ ಪಾಕಿಸ್ತಾನದಲ್ಲಿ ಏನೋ ಆಗಿದೆ. ಹ್ಮ್ ಆಮೇಲೆ ಇನ್ನೊಂದು ಯಾರೋ ಅಮ್ಮ ತಾಯಿ ಸತ್ತೋಗಿದ್ದಾರೆ, ಹೆಣ ಕೊಡ್ತಾ ಇಲ್ಲ, ಇದು ಕಟ್ಟಿಲ್ಲ ಅಂತ. ಆಮೇಲೆ ಈ ಬಿಗ್ ಬಾಸ್ ಸೀಸನ್ ನೋಡ್ತಾ ಇದ್ದೀರಾ? ಇನ್ನು ಶುರು ಆಗಿದೆ, ಶುರು ಆಗಿಲ್ವಾ? ಯಾರ್ಯಾರು ನೋಡ್ತಾ ಇದ್ದೀರಾ? ಸೊ ಅದು ಎಷ್ಟು ನ್ಯಾಯವಾಗಿದೆ. ಒಂದಿನ ಚೆನ್ನಾಗಿ ಇವರೇ ನೋಡ್ಕೊಳ್ತಾರೆ. ಚಾನ್ಸ್ ಬೇಕು ಅಂತ ಅಲ್ಲಿ ಹೋಗಿ ನಿಂತ್ಕೊಂಡವ್ರು, ಇವತ್ತು ಇವರೇ ಎಸ್ ಮ್ಯಾಮ್. ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್, ಅವ್ರು ಕೊಡ್ತಾ ಇರೋ ಆ ಒಂದೊಂದು ಜಾಗದಲ್ಲಿ ಇದು ಯಾರಾದ್ರೂ ತುಂಬಾ ಡಿಫಿಕಲ್ಟ್ ಆಗಿರೋ ಟಾಸ್ಕ್ ಕೊಡ್ತಾ ಇದಾರೆ ಅವ್ರಿಗೆ. ಇಟ್ಸ್ ನಾಟ್ ಕರೆಕ್ಟ್. ಸೆಲೆಬ್ರಿಟಿ ಯಾರು ಇದ್ರಾಗ ಮಾಡ್ತಿದ್ದಿಲ್ಲ ಮೇಡಮ್. ಹಾ, ದಟ್ ಈಸ್ ದ ಪಾಯಿಂಟ್. ಸಾಮಾನ್ಯ ಜನ ಇದಾರ ಅನ್ನೋದಕ್ಕೆ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ.
ಸೊ ಸಾಮಾನ್ಯ ಜನರು ಇರೋದಕ್ಕೆ ಆ ಥರ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿಗೆ ಬರ್ಬೇಕಾದ್ರೆ ಏನಾದ್ರು ಒಂದು ಟ್ಯಾಲೆಂಟ್ ಇರಬೇಕು ಅಂತ ತಾನೇ ಇವ್ರು ಹೇಳಿ ಕರ್ಸ್ಕೊಂಡಿರೋದು. ಮತ್ತೆ ಅಲ್ಲಿ ಕರೆದ ಮೇಲೆ ಯಾಕೆ ಟಾಸ್ಕ್ ಕೊಡ್ತಿದ್ದಾರೆ? ಬಿಗ್ ಬಾಸ್ ಅಲ್ಲೂ ನೀರಿರುತ್ತೆ, ರೆಸ್ಟ್ ರೂಮ್ ಇರುತ್ತೆ, ಮಲ್ಗೋದಕ್ಕೆ ಬೆಡ್ ಇರುತ್ತೆ, ನಮ್ಮ ಮನೆಗಳ ಥರನೇ ಅಡುಗೆ ಮನೆಯೂ ಇರುತ್ತೆ. ಡೂ ಯು ಥಿಂಕ್ ಬಿಗ್ ಬಾಸ್ ವಿನ್ ಆದ್ರೆ ಎಷ್ಟು ಕೊಡ್ತಾರೆ? ಫಿಫ್ಟಿ ಲ್ಯಾಕ್ಸ್ 50 lakhs ಅಂತ 50 ಲ್ಯಾಕ್ಸ್ ಅಂದ್ರೆ ಈಗ ಯಾರನ್ನ ಕೇಳ್ಬೋದು ಈ ಕ್ವಶನ್? ಓಕೆ, Hardly 26 lakh, ma'am. All GST, everything ಕರೆಕ್ಟ್ deducted. ಕರೆಕ್ಟ್, ವೆರಿ ಗುಡ್ ವರುಣ್. GST, ಟ್ಯಾಕ್ಸು ಅದಲ್ದೆಲ್ಲನೆ ಒಳಗಡೆ ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಹೋಗಿರ್ತಾರೆ ಅವಾಗವಾಗ, ಕಾಸ್ಟ್ಯೂಮ್ ಡಿಸೈನರು ಮತ್ತೆ ಇನ್ನೊಂದು ಮತ್ತೊಂದು, ಆಮೇಲೆ ಹೊರಗಡೆ ಅವರು ಚಾನಲ್ಗಳು ರನ್ ಆಗ್ಬೇಕಲ್ಲ, ಏನಂತಾರೆ ಅದಕ್ಕೆ, ಇನ್ಸ್ಟಾದಲ್ಲಿ ಅವ್ರನ್ನ ಬೂಸ್ಟ್ ಮಾಡ್ಬೇಕಲ್ಲ, ಅವ್ರ ಒಳ್ಳೆ ಗುಣನೆಲ್ಲ ಇದು ಮಾಡ್ಬೇಕು, ಅದಕ್ಕೆ ಏನಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಐಡಿಗಳು ಅವೆಲ್ಲ Influencer. ಮಾಡಿ ಫೇಮಸ್ ಮಾಡ್ಬೇಕಲ್ಲ ಅವ್ರನ್ನ, ಅದಕ್ಕೂ ಅಷ್ಟು ಕೊಡ್ಬೇಕು. ಇದೆಲ್ಲ ಆದ್ಮೇಲೆ ಅವ್ರ ಅಕೌಂಟ್ ನ TRP. ಹ್ಯಾಂಡಲ್ ಮಾಡೋರು ಹಾ ಒಬ್ರು ಇರ್ತಾರೆ, ಒಬ್ರು ಅವ್ರಿಗೆಲ್ಲ ಇರ್ಬೇಕು. ಪೇ ಹಾ ಮಾಡ್ಬೇಕು, ಅವರು TRP. ವೋಟ್ ಎಲ್ಲ TRP, ಹಾ ಹಾಕಿಸ್ಬೇಕು, ವ್ಯೂಸ್ ಜಾಸ್ತಿ ಹಾ ಬರ್ತಿ. ಹಾ ಅದಕ್ಕೆ ಮತ್ತೆ ಟ್ಯಾಕ್ಸು ಮತ್ತೆ ಕಾಸ್ಟ್ಯೂಮ್ ಡಿಸೈನ್ ಇದೆಲ್ಲ ಕಟ್ಟಾದ್ರೆ ಒಂದು 20-25 ಸಿಗ್ಬೋದು. 25 ಲಕ್ಷಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಕಷ್ಟ ಅಂತಲ್ಲ, ನಮ್ಮನ್ನ ನಾವು ಬದಲಾಯಿಸ್ಕೋಬೇಕಾ? ಅಂಡ್ ಅದೇನೋ ನಾನು ಪ್ರೋಗ್ರಾಮ್ ನಡ್ಸೋದಕ್ಕೆ ಇರ್ಬೋದು, ಏನಕ್ಕೆ ಇರ್ಬೋದು. ಆಮೇಲೆ ಇನ್ನೊಂದು ಇದೆಲ್ಲ ಆದ್ಮೇಲೆ ಇವಾಗ ಇದೆಲ್ಲ ಏನು ಸಾರಿ, ಇದೆಲ್ಲ ನ್ಯೂಸ್ ಆಗ್ಲಿ ಅಂತಾನೆ ಅದನ್ನ ಕ್ರಿಯೇಟ್ ಮಾಡಿರ್ತಾರೆ. ಈಗೆಲ್ಲ ಜನ ವಿರೋಧಿ ಆದ ತಕ್ಷಣ ನಾವು ಅದು ಬರೀ ಪ್ರೋಮೋಗೋಸ್ಕರ ಮಾಡಿದ್ದಷ್ಟೇ. ಆಕ್ಚುಲಿ ಹಂಗಿಲ್ವೇ ಇಲ್ಲ ಅಂತ ಬೇಕಾದ್ರೆ ತೆಗೆದ್ರೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಬ್ರು ಗಿನ್ನಿಸ್ ಇದನ್ನ ಹರಿದಾಕಿದ್ದಾರೆ. ಎಗೇನ್ ಅದು ಡೂಪ್ಲಿಕೇಟ್ ಇರುತ್ತೆ, ನಿಜವಾಗ್ಲೂ ಅವ್ರು ಹರಿದಾಕಿರಲ್ಲ. ಎಲ್ಲರೂ ಅದನ್ನ ಕಮೆಂಟ್ ಮಾಡ್ತಿದ್ದಾರೆ, ಅವರು ಅಷ್ಟು ಕಷ್ಟಪಟ್ಟು ಇದನ್ನ ಹೆಂಗ್ ಹರಿದಾಕಿದ್ರು ಅಂತೆಲ್ಲ ಹೇಳ್ತಾರೆ. ಅಂಡ್ ಅದನ್ನ ಅದನ್ನ ಹರಿದಾಕೋದ್ರಿಂದ ಏನ್ ಲಾಭ ಇದೆ ಅಲ್ಲಿ? ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಇದನ್ನ ಹರಿದಾಕ್ಬೇಕು ಅಂತ ಏನ್ ಲಾಭ? ಅಂಡ್ ತುಂಬಾ ಒಂಥರ ಅವ್ರು ಮಾತಾಡೋದು ಇದು ದಟ್ ಇದೊಂದು ಪ್ರೋಗ್ರಾಮ್ ಆಗಿರ್ಬೋದು. ಬಟ್ ಇನ್ ಜನರಲ್ ನಾನು ಇದನ್ನು ತುಂಬಾ ಸತಿ 21 ಡೇಸ್ ಕ್ಲಾಸಲ್ಲೂ ಹೇಳಿದ್ದೀನಿ. ಮನುಷ್ಯನ ಸೃಷ್ಟಿ ಮಾಡಿದಾನೆ ಅಂದ್ರೆ ಎಲ್ಲರಲ್ಲೂ ಒಂದು ಇದನ್ನ ದೇವರು ನೋಡೋದಕ್ಕೆ ಇಷ್ಟಪಡ್ತಾರಲ್ವಾ. ನಾನು ಹೇಳ್ದೆ, ನಿಮ್ಮ ಹೆಬ್ಬೆರಳು ಅಂದ್ರೆ ನಿಮ್ಮ ಗುರುತು, ಇದು ಥಂಬ್, ಅದು ಯಾರ್ದು ಸೇಮ್ ಇರಲ್ಲ. ನಿಮ್ಮ ರೆಟಿನ ಕಣ್ಣದು ಇದು ಸೇಮ್ ಇರಲ್ಲ. ಸೊ ನಿಮ್ಮನ್ನೆಲ್ಲ ಸ್ಪೆಷಲ್ ಆಗಿ ಕಳ್ಸಿದ್ಮೇಲೆ ನಿಮ್ಮೆಲ್ಲರಿಂದನೂ ಸ್ಪೆಷಲ್ ಎಕ್ಸೆಪ್ಟ್ ಮಾಡ್ತಾರಲ್ಲ. ಈಗ ನಿಮ್ಮ ಅಪೋಸಿಟ್ ಅವ್ರನ್ನ ಹೀಯಾಳಿಸಿ ಬೇಜಾರು ಮಾಡಿ ತೊಂದರೆ ಕೊಟ್ಟು ಎಲ್ಲ ಮಾಡಿದ್ರೆ ದಟ್ ಈಸ್ ಕರ್ಮ. ಗೊತ್ತಿದ್ದು ಯು ಆರ್ ಬಿಲ್ಡಿಂಗ್ ಕರ್ಮ. ಮುಂಚೆ ಕಾಲದಲ್ಲೆಲ್ಲ ಹಳೆ ಹೀರೋಯಿನ್ಗಳೆಲ್ಲ ಕೆಲವೊಂದು ಕ್ಯಾರೆಕ್ಟರ್ಸ್ನ ಒಪ್ಕೋತಾನೆ ಇರಲಿಲ್ಲ, ಕೇಳಿದ್ದೀರಾ? ಈಗಲೂ ಕೆಲವೊಬ್ರು ಒಪ್ಕೊಳ್ಳಲ್ಲ, ಈಗಲೂ ಇದ್ದಾರೆ ಆ ಥರ. ಅಂದ್ರೆ ಆ ಥರದ ಕ್ಯಾರೆಕ್ಟರ್, ನೆಗೆಟಿವ್ ಕ್ಯಾರೆಕ್ಟರ್ ಒಪ್ಕೊಳ್ಳೋದೇ ಇಲ್ಲ. ಅಥವಾ ಕೆಲವೊಂದು ಡೈಲಾಗ್ಸ್ನ ಅವ್ರು ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ದೇ ಡೋಂಟ್ ವಾಂಟ್ ಟು ಕ್ರಿಯೇಟ್ ಕರ್ಮ. ಅಂಡ್ ಬರೀ ಅವ್ರು ಮಾಡೋರು ಆಡ್ಸ್ಕೊಳ್ಳೋರು ಅಷ್ಟೇ ಅಲ್ಲ, ನೋಡೋರ್ಗೂ ಬರುತ್ತೆ ಕರ್ಮ. ಸೊ ಬಿ ಕೇರ್ಫುಲ್. ನೀವು ಎಂಟರ್ಟೈನ್ಮೆಂಟ್ ನೋಡ್ತಿದ್ದೀರಾ, ಏನಕ್ಕೆ ನೋಡ್ತಾ ಇದ್ದೀರಾ? ಅಂಡ್ ಈ ಇದ್ರ ನಡುವೆ ಮೊನ್ನೆ ಒಂದು ಫ್ಲೈಟ್ ಬೇರೆ ಇದಾಯ್ತು, ಏರ್ ಇಂಡಿಯಾದು. ನೋಡಿದಿರೋ ಇಲ್ವಾ? ಎಷ್ಟು ಜನ ಫ್ರಾಕ್ಚರ್ ಆಗಿದೆ. ಹಾ, ಸೊ ಅದಾಯ್ತು. ಅಂದ್ರೆ ಇಷ್ಟೊಂದು ನೆಗೆಟಿವ್ ಎಲ್ಲ ಆಗ್ತಾ ಇದೆ. ಆಮೇಲೆ ಭೂಮಿಗೆ ಮದರ್ ಅರ್ಥ ನಾನು ಹೇಳ್ತಾ ಇರೋದು. ಈಗ ನಾವು ನೋಡೋರಿಗೆ ನಮ್ಗೆ ಇಷ್ಟು ಹರ್ಟ್ ಆಗುತ್ತೆ. ಸೊ ಓವರ್ ಆಲ್ ಭೂಮಿಗೆ ಎಷ್ಟು ಪರಿಣಾಮ ಬೀರುತ್ತೆ. ಇದು ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ಭಾವನಾತ್ಮಕವಾಗಿ ಹೇಳಿದ್ದಷ್ಟೇ ನಾನು. ಅಂದ್ರೆ ನಮಗೆ ಕನೆಕ್ಟ್ ಆಗೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಅದು ಬಿಟ್ಟು ಎಷ್ಟೋ ಕಡೆ ಗಣಿಗಾರಿಕೆ ನಡೆಯುತ್ತೆ, ಆಮೇಲೆ ನೆಗೆಟಿವ್ ನಡೀತಾ ಇರುತ್ತೆ. ನೆಗೆಟಿವ್ ಇನ್ ದ ಸೆನ್ಸ್ ಬಾಂಬ್ ತಯಾರು ಮಾಡೋದು, ಆ ಥರ ಮಿಸೈಲ್ಗಳನ್ನ ಇದು ಮಾಡೋದು. ಓವರ್ ಆಲ್ ಮದರ್ ಅರ್ತ್. ಇವಾಗ ಫಾದರ್ ಸ್ಕೈ ಅಂದ್ರೆ ಸ್ಪಿರಿಚುಯಾಲಿಟಿ ಫಾದರ್ ಸ್ಕೈ ಅಂತೀವಿ, ಮದರ್ ಗಾಯ ಅಂತೀವಿ. ಫಾದರ್ ಸ್ಕೈ ಅಂದ್ರೆ ಯಾರ್ಯಾರು? ಸೂರ್ಯ, ಚಂದ್ರ. ಓಕೆ,
ಮೇ ಬಿ ಗ್ರಹಗಳು ಶುಕ್ರ ಶನಿ ಈ ತರ ಗ್ರಹಗಳು. ಗ್ರಹಗಳಲ್ಲಿ ಯಾವ್ದಾದ್ರು ಫೀಮೇಲ್ ಇದೆಯಾ? ಯೋಚನೆ ಮಾಡಿದೀರಾ ಯಾಕಿಲ್ಲ ಅಂತ? ಯಾವುದಿಲ್ಲ ಮೇಡಮ್. ನೀವೇ ಅನ್ಕೋಬಿಟ್ಟಿರೋದು ಮಂಗಳ ಅಂದ್ರೆ ಗಂಡಸು, ಗುರು ಅಂದ್ರೆ ಗಂಡಸು. ನೆಪ್ಚೂನ್ ಅಂದ್ರೂ ಗಂಡಸೇನಾ? ಪ್ಲೋಟೋ ಅಂದ್ರೂ ಅದು ಗಂಡಸೇನಾ? ಹ್ಮ್. ಓಕೆ. ಸೊ ಇದೇ ಒಂದು ಕಾನ್ಸೆಪ್ಟ್ ನಾನು ಹಿಂಗೆ ಅನಲೈಸ್ ಮಾಡ್ಬಿಟ್ಟು ಫಾದರ್ ಅರ್ತ್ ಅಂತ ಯಾಕಂತೀವಿ ಅಂದ್ರೆ ಅಲ್ಲಿರೋದೆಲ್ಲ ಗಂಡು ಇದ್ರಲ್ಲೇ ನಾವ್ ಇಟ್ಟಿದೀವಿ. ಮದರ್ ಗಾಯ, ಮದರ್ ಅರ್ತ್. ಸೊ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಫಾದರ್ ಅಲ್ಲಿ ಚೇಂಜಸ್ ಆದಾಗ, ಈಗ ಅಪ್ಪ ಅಮ್ಮ ಜಗಳ ಮಾಡಿದಾಗ ಅಪ್ಪ ಅಮ್ಮ ಕೋಪ ಮಾಡ್ಕೊಂಡಾಗ ಇಬ್ರಿಗೂ ಪರಿಣಾಮ ಆಗುತ್ತಲ್ವಾ? ಅದೇ ರೀತಿ ಆಕಾಶದಲ್ಲಿ ಚೇಂಜಸ್ ಆದಾಗ ಮದರ್ ಅರ್ತ್ಗೂ ಪರಿಣಾಮ ಆಗುತ್ತೆ. ಯಾಕಂದ್ರೆ ಇದೇ ಮಂತ್ ಅಲ್ಲಿ 2 ಸತಿ ಗ್ರಹಣ ಇದೆ. ಈಗ ಸೂರ್ಯಗ್ರಹಣ, ನೆಕ್ಸ್ಟ್ ಇನ್ನೊಂದು 15 ದಿನಕ್ಕೆ ಚಂದ್ರಗ್ರಹಣನೂ ಇದೆ. ಸೊ ಇದರಿಂದ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಎಮೋಷನಲಿ ತುಂಬ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕನ್ಫ್ಯೂಷನ್ನು, ಆಮೇಲೆ ಹೆಲ್ತ್ ಇಶ್ಯೂ, ಆಮೇಲೆ ಜಗಳ ಆಡುವಂಥದ್ದು, ಕೋಪ ಬರುವಂಥದ್ದು, ತುಂಬ ಎಮೋಷನಲ್ ಡ್ರೈನ್ ಆಗ್ಬಿಡ್ತಾನೆ ಮನುಷ್ಯ ಈ ಟೈಮಲ್ಲಿ. ಈ ಥರ 2 ಗ್ರಹಣ. ಮತ್ತೆ ನೀವು ಹೇಳ್ಬೋದು ಭಾರತದಲ್ಲಿ ಇದಿಲ್ಲ ಹೊರಗಡೆ ಇದೆ ಅಂತ. ಒಂಚೂರಾದರೂ ನಮ್ಮ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಹೊರಗಡೆ ಆದ್ರೂ ಅದು ನಮಗೆ ಪರಿಣಾಮ ಬೀರೇ ಬೀರುತ್ತೆ. ಹಾಗಾಗಿ ಮದರ್ ಅರ್ತ್ಗೋಸ್ಕರನು ನಾವು ಅವಾಗವಾಗ ನಾನು ನಿಮಗೆ ಗ್ರೌಂಡಿಂಗ್ ಮಾಡಿ ಎನರ್ಜಿಯನ್ನ ಕಳಿಸಿ ಅಂತ ಮೆಡಿಟೇಷನ್ ಅಲ್ಲೆಲ್ಲ ಹೇಳ್ತಿರ್ತೀನಿ. ಏನಕ್ಕೆ ಅಂದ್ರೆ ಮದರ್ ಅರ್ತ್ಗೂ ಎನರ್ಜಿ ಬೇಕು. ಬರೀ ನೀವು ಆಕಾಶದಿಂದ ಎನರ್ಜಿ ತಗೊಂತೀರಲ್ವಾ, ಬ್ಲೂ ಪರ್ಪಲ್ ವಾಟ್ ಎವರ್ ಎನರ್ಜಿ ನೀವು ತಗೊಂತೀರಾ, ನಿಮ್ಗೆ ಏನ್ ಬೇಕು ಅದನ್ನ ಹೀಲ್ ಮಾಡ್ಕೊಂತೀರಾ. ನೆಕ್ಸ್ಟ್ ಆ ಎನರ್ಜಿಯಿಂದ ಮದರ್ ಅರ್ತ್ನು ಹೀಲ್ ಮಾಡಬೇಕು. ಅದಕ್ಕೆ ನಾನು ನಿಮ್ಗೆ ಗ್ರೌಂಡಿಂಗ್ ಮಾಡುವಾಗ ಹೇಳ್ತಾ ಇರ್ತೀನಿ, ಈ ತರ ಮಾಡಿ ಮದರ್ ಅರ್ತಿಗೆ ಕಳಿಸಿ ಎನರ್ಜೀಸ್ನ ಅಂತ. ಸೊ ಈ ಸತಿ ಬಂದಿರುವಂತಹ ಅಮಾವಾಸ್ಯೆ ನೀವು ಯಾವುದೇ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ವಾಟರ್ ನೀರು ಚಾರ್ಜ್ ಮಾಡೋದಿಲ್ಲ. ಬಟ್ ನಮ್ಮ ಮಾಸ್ಟರ್ಸು ನಾವು ಎಲ್ಲ ತುಂಬಾ ಇಂಟೆಲಿಜೆಂಟ್. ನಮ್ಮ ಹತ್ರ ಎಲ್ಲ ಈ ತರ ಒಂದು ಮ್ಯಾಜಿಕ್ ಬಾಟ್ಲ್ ಇದೆ. ಇದ್ರಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ, ಒಂದು ಫೋಟೋ ಕಳಿಸ್ತೀನಿ ನಾನು. ಇದ್ರ ಮೇಲೆ ಸ್ವಿಚ್ ಕೋಡ್ಸು, ಸ್ವಿಚ್ ನಂಬರ್ಸು, ರೇಖಿ ಸಿಂಬಲ್ಸ್ ಎಲ್ಲ ಬರ್ದಿದ್ದಿದೆ ಆಲ್ರೆಡಿ. ಸೊ ನಾವು ಫುಲ್ ಮೂನ್ ನ್ಯೂ ಮೂನ್ ಇದ್ದಾಗ್ಲೂ ಇಲ್ಲದೆ ಇದ್ದಾಗೂ ನಾವು ಇದ್ರಲ್ಲಿ ನೀರು ಹಾಕ್ತೀವಿ, ಇದು ಚಾರ್ಜ್ ಆಗುತ್ತೆ, ಈ ನೀರನ್ನ ಕುಡಿತೀವಿ. ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ ಹತ್ರ ಎಲ್ಲರ ಹತ್ರನೂ ಇದೆ. ಇದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನಾನು ಕೊಡ್ತೀನಿ. ಸೊ ಜನರಲ್ಲಿ ನಾವು ನೀರನ್ನ ಹೊರಗಡೆ ತುಂಬಿಡ್ತೀವಿ, ಚಂದ್ರನ ಬೆಳಕಿಗೆ ಚಾರ್ಜ್ ಮಾಡ್ತೀವಿ, ಆ ನೀರನ್ನ ಕುಡಿತೀವಿ. ಬಟ್ ಈ ಸತಿನು ಮತ್ತೆ ನೆಕ್ಸ್ಟ್ ಬರೋ ಹುಣ್ಣಿಮೆಗೂ ನೀವು ಮೂನ್ ವಾಟರ್ನ ಚಾರ್ಜ್ ಮಾಡೋದಿಲ್ಲ, ನಿಮ್ಮ ಯಾವುದೇ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡೋದಿಲ್ಲ. ಕ್ಲಿಯರ್? ಯಾರ್ಯಾರ ಹತ್ರ ಗ್ರೀನ್ ಕಲರ್ ಝೀಬು ಕಾಯಿನ್ ಇದೆ? ವಾಸಫಿ ಹತ್ರ ಮಾತ್ರನೇ ಇರೋದು? ಮ್ಯಾಮ್ ನನ್ನ ಹತ್ರನೂ ಶಾಲಿನಿ, ಐತೆ. ನನ್ನ ಶಾಲಿನಿ, ಹತ್ರ ಇದೆ ಮ್ಯಾಮ್. ಧನಲಕ್ಷ್ಮಿ ಹತ್ರನೂ ಇದೆ. ಸಪ್ನಾ ಹತ್ರ ಇಲ್ವಾ? ವೆರಿ ಗುಡ್. ವಸು ಹತ್ರನೂ ಇಲ್ಲ. ವೆರಿ ಗುಡ್. ಸೊ ಸುಮಾ ತೋರಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಪೈರೇಟ್ ಝೀಬು ಕಾಯಿನ್ ಆದ್ರೂ ಓಕೆ. ಗುರುಮ ನನ್ನ ಹತ್ರ ಪೈರೇಟ್ ಜಿಬು ಕಾಯಿನ್ ಇದೆ. ಲಕ್ಷ್ಮಿ ಅಂತ ಗ್ರೀನ್ ಗ್ರೀನ್ ಕಲರ್ ಕಲರ್ ಇದೆ. ಓಕೆ. ಅಲ್ಲಿ ಅದಿದೆ. ವಿನೋದ ಎಲ್ಲಿ? ವಿನೋದ ಇದೆ ಹತ್ರ ಮಾಸ್ಟರ್ ನನ್ನ ಹತ್ರ. ತೋರಿಸಿ. ಹಾ. ವಿನೋದ ಅವ್ರ ವಿಡಿಯೋ ಮಾತ್ರ ನನ್ಗಿಂತ ಕ್ಲಿಯರ್ ಆಗಿ ಬರುತ್ತೆ. ಹಾ, ಮುಂದೆ ಇದು ನಂಬರ್ಸ್ ತೋರಿಸಿ. ಹಾ, ಸೊ ಇದು ಯಾವಾಗ ತಗೊಂಡಿದ್ದು ನೀವು? 1 ವರ್ಷದ ಮುಂಚೆ ಲಕ್ಷ್ಮಿ ಹಬ್ಬದಲ್ಲೇ ತಗೊಂಡಿದ್ದು ಮಾಸ್ಟರ್. ಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಕಾಯಿನ್ ಕೊಟ್ಟಿದ್ದೆ, ಅವಾಗ ಅದು ಇರುತ್ತೆ ನಿಮ್ಮ ಹತ್ರ.
ನನ್ನ ಹತ್ರನೂ ಇದೆ ಮಾಸ್ಟರ್, ಬಟ್ ಮೊನ್ನೆ 7/7 ಪೋರ್ಟಲ್ ಒಟ್ನಲ್ಲಿ ಅಲ್ಲಿ ನೀವು ಒಂದ್ ವರ್ಷ ಆಗಿದೆ ಮಾಸ್ಟರ್. ಓಕೆ. ಒಂದ್ ವರ್ಷ ಆಗಿದೆ ತಗೊಂಡು. ಅದಕ್ಕಿಂತ ಜಾಸ್ತಿ ಆಗಿದೆ. ಹ್ಮ್ ಮ್ಯಾಮ್ ನನ್ನ ಹತ್ರನೂ ಇದೆ. ನನ್ನ ಹತ್ರನೂ ಇದೆ ಮೇಡಮ್. ಅದೇ ಅದನ್ನ ಸೇಮ್ 7/7 portal ಗ್ರೀನ್ ಅಲ್ಲಿ. ಕಲರ್. ಆಕ್ಚುಲಿ ಸೊ ಮೊನ್ನೆ ತುಂಬಾ ಜನ ಕೇಳ್ತಾ ಇದ್ರು ಹ್ಮ್ ಕ್ಲಾಸ್ ಅಲ್ಲಿ. ಹ್ಮ್ ಸೊ ಅದ್ರ ಬಗ್ಗೆ ಒಂದು ಇನ್ಸ್ಟಾ ರೀಲ್ ಹಾಕಿದೀನಿ, ನೋಡಿದ್ದೀರಾ? ಹ್ಮ್ ಹ್ಮ್ ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ, ಅಥವಾ ತಗೊಂಡಿರೋರೇ ನಿಮ್ಮ ಅನುಭವ ಹೇಳಿ. ನಾನು ಇಲ್ಲಿ ಯಾರಿಗೂ ಏನು ಹೇಳ್ಕೊಡಲ್ಲ. ನಿಮ್ಮ ಹತ್ರ ಇದೆ ಅಲ್ವಾ ಜಿಬು ಕಾಯಿನ್, ನಿಮ್ಗೆ ಅದರಿಂದ ಏನ್ ಅನ್ಸಿದೆ ಅದನ್ನೇ ಹೇಳಿ. ಮಾಸ್ಟರ್, ಹ್ಮ್ ಇದು ಏನಾದ್ರು ನನ್ಗೆ ಅಮೌಂಟ್ ಬೇಕು ಅಂದಾಗ ಅರ್ಜೆಂಟ್ ಮನೆಗೆ ಬರ್ದು ಇದ್ರ ಮೇಲೆ ಕೆಳಗಡೆ ಇಡ್ತೀನಿ. ಹ್ಮ್ ಮತ್ತೆ ಇದ್ರ ಮೇಲೆ ಸಿಂಬಲ್ ಮತ್ತೆ ನಂಬರ್ಸ್ನೆಲ್ಲ 3 ಸತಿ ಟ್ಯಾಪ್ ಮಾಡ್ತೀನಿ. ಹ್ಮ್ ಮಾಡ್ಬಿಟ್ಟು ಆ ಚೀಟಿ ಬರ್ದಿದ್ರೆ ಕೆಳಗಡೆ ಇಡ್ತೀನಿ. ಕರೆಕ್ಟ್. ಹ್ಮ್ ಮತ್ತೆ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ದಿವಸ. ಹ್ಮ್ ಅದಾದ್ಮೇಲೆ ಈಗ ಉಪಯೋಗಿಸ್ತಾ ಇದ್ದೀನಿ. ಹ್ಮ್ ವೆರಿ ಗುಡ್. ಜಸ್ಟ್ ಲೆಫ್ಟ್ ಇಟ್ಕೊಂಡು ಇಂಟೆನ್ಷನ್ ಸೆಟ್ ಮಾಡಿದ್ರು ಸಾಕು ಮಾಸ್ಟರ್. 24 hours ಅಲ್ಲಿ ಆಗುತ್ತೆ. ಅದು ನಮ್ದು ಆಗತ್ತೆ. ಆಗಿದೆ, ತುಂಬಾ ಹ್ಮ್ easy ಆಗಿದೆ. ನಾನು ನಮ್ ಶಾಪ್ ಅಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಮ್ಯಾಮ್. ಇಟ್ಟಿದ್ದೀರಾ? ನಿಮ್ ಶಾಪ್ ಇವಾಗ ದೊಡ್ಡದಾಗ ಕಾಣುತ್ತೆ. ಮೊನ್ನೆ ಏನೋ ಅಲ್ಲಿಂದಾನೇ ಜಾಯ್ನ್ ಆಗಿದ್ರಿ ಅನ್ಸುತ್ತೆ. ಹಾ ಹೌದು ಮ್ಯಾಮ್. ಹ್ಮ್ ಮನಿ ಸ್ಟಕ್ ಆಗಿದ್ರು ಕೂಡ ಅದು ವರ್ಕ್ ಆಗುತ್ತೆ ಮ್ಯಾಮ್, ಬರುತ್ತೆ. ಹೌದು. ಮ್ಯಾಮ್ ಪರ್ಸ್ ಕಾಲಿರಲ್ಲ. ಹಾ, ದಟ್ ಈಸ್ 100%. ಹೌದು ಮ್ಯಾಮ್, ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಪರ್ಸ್ ಮಾತ್ರ ಖಾಲಿ ಖಾಲಿ ಇರೋದಿಲ್ಲ. ಇರಲ್ಲ. ಸೊ 99. ವಾಸವಿ, ನಿಮ್ದು ಮ್ಯೂಟ್ ಆಗಿದೆ. ಗುರುಮ, ನಾನು ಇದನ್ನ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡ್ಸಿದ್ರಿ ಫಸ್ಟ್ ಟೈಮ್ 3 years ಆಗೋ ಕರೆಕ್ಟ್. ಮಾಡ್ಸಿದ್ರಿ. ಹ್ಮ್ ಅದ್ರಲ್ಲಿ ಇದನ್ನ ಹಾಕಿದೀನಿ. ಇನ್ನೊಂದು ಲಕ್ಷ್ಮಿ ಕಾಯಿನ್ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ. ಹ್ಮ್ ನಂಗೆ ಲಕ್ಷ್ಮಿ ಕಾಯಿನ್ ಬಂದಿದ್ದು 1 month ಅಲ್ಲೇ ನಂಗೆ 1 lakh ಒಬ್ರು ಅದನ್ನ ಕ್ಲೈಂಟ್ ಹೇಳಿದ್ರಿ ನೀವು. ನಾನು 1 yearಗೆ ಕ್ಲಾಸಿಗೆ ಸೇರ್ಕೊಳ್ತೀನಿ ಅನ್ಬಿಟ್ಟು ಕ್ಲೈಂಟ್ ಬಂದು ನನ್ಗೆ 1 lakh ಕೊಟ್ಟೆ ಬಿಟ್ರು ಕೈಗೆ. ಓಕೆ, ವೆರಿ ಗುಡ್. ಅಂಡ್ ಎವ್ರಿ ಟೈಮ್ ನನ್ನ ಹತ್ರ ಹಿಂಗ್ ಬರುತ್ತೆ ಹೋಗುತ್ತೆ, ಬಟ್ ಪರ್ಸ್ ಖಾಲಿ ಆಗಲ್ಲ. ಡೆಫಿನೆಟ್ಲಿ ಖಾಲಿ ಆಗಲ್ಲ. ವೆರಿ ಗುಡ್. ಎಕ್ಸಾಕ್ಟ್ಲಿ ಮಾಸ್ಟರ್. ಸೊ ಇದು ಗ್ರೀನ್ ಜೇಡ್ ಜಿಬು ಕಾಯಿನ್ ಬಳಸೋರ ಅನುಭವ. ಇದು ಯಾವುದು ನಾನು ಪ್ಲಾನ್ ಮಾಡಿಲ್ಲ, ರ್ಯಾಂಡಮ್ ಆಗಿ ಕೇಳಿದೆ ಅಷ್ಟೇ. ಯಾಕಂದ್ರೆ ಈಗ ನಾನು ಮತ್ತೆ ಅದನ್ನ ರೀಸ್ಟಾಕ್ ಮಾಡಿದ್ದೀನಿ, ಗ್ರೀನ್ ಜಿಬು ಕಾಯಿನ್. ಮತ್ತೆ ಅದನ್ನ ನಾನು ಆಲ್ರೆಡಿ ಚಾರ್ಜ್ ಮಾಡಿದೆ. ಯಾವಾಗ? ಶ್ರಾವಣದಲ್ಲಿ. ಈಗಲೂ ಶ್ರಾವಣನೇ, ಬಟ್ ಈಗ ಅಮಾವಾಸ್ಯೆ. ನೀವೀಗ ಯಾವುದು ಕ್ರಿಸ್ಟಲ್ನ ಚಾರ್ಜ್ ಮಾಡಂಗಿಲ್ಲ. ಇದಕ್ಕಿಂತ ಮುಂಚೆನೆ ನಾನು ಹಾಕಿದ್ದೀನಿ. ಸೊ ಅವತ್ತಿಂದಾನೇ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ದೆ. ನಾನು ಚಾರ್ಜ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿರೋರ್ನ ಬಿಟ್ಟು ಇದನ್ನ ಬೇರೆಯವರು ರೆಕಾರ್ಡಿಂಗ್ ಹಾಕಿದ್ಮೇಲೆ ನೋಡೋರ್ಗು ನಾನು ಹೇಳ್ತಾ ಇದ್ದೀನಿ, ನಿಮಗೆ ನಿಜವಾಗ್ಲೂ ಮನಿ ಅಟ್ರಾಕ್ಷನ್ ಮಾಡಬೇಕು, ಮನಿ ಸೇವ್ ಮಾಡ್ಬೇಕು. ಸೇವ್ ಇನ್ ದ ಸೆನ್ಸ್ ನಿಮ್ಮ ಹತ್ರ ಉಳಿಬೇಕು. ನಿಮಗೆ ಬೇಕಲ್ವಾ ಖರ್ಚು ಮಾಡೋಕ್ಕೆ, ಆ ಥರ ಬೇಕು. ಕ್ವಿಕ್ ಮನಿ ಬೇಕು. ಆಮೇಲೆ ಈಗ ಅಂಗಡಿಯಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂದ್ರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ನೋಡಿ ಒಂದಿನ ನೀವು. ಆಮೇಲೆ ಮನೆಯಲ್ಲೂ ಅಷ್ಟೇ, ನೀವು ನೆಕ್ಸ್ಟ್ ವೆಲ್ತ್ ಬೌಲ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಅದ್ರೊಳಗೆ ಹಾಕಬೇಕು. ವೆಲ್ತ್ ಬೌಲಲ್ಲಿ ಏನು ಹಾಕ್ತೀರಾ? ಅಕ್ಕಿ ಮತ್ತೆ ಕಾಯಿನ್ ಹಾಕಿದ್ಮೇಲೆ ಸಿಟ್ರಿನ್ ಅಥವಾ ಗ್ರೀನ್ ಜೇಡ್ ಅಥವಾ ಪೈರೈಟ್ ಹಾಕ್ಲೇಬೇಕಾದ್ರಲ್ಲಿ. ಸೊ ನಿಮ್ಮ ಹತ್ರ ಇಲ್ಲ ಅಂದ್ರೆ ತಗೊಳ್ಳಿ. ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಜಿಬು ಕಾಯಿನ್ ಇದ್ರೆ ತುಂಬ ಒಳ್ಳೇದು. ಇಟ್ಸ್ ಲೈಕ್, ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಮನಿ ಯಾವಾಗೂ ಅದರ ರೂಪ ಬದಲಾಯಿಸಿದೆ. ಫಸ್ಟಿಗೆ ಹೆಂಗಿತ್ತು? ಬರೀ ಕಾಳು ಕೊಟ್ಟು ಕಾಳನ್ನ ಕೊಂಡ್ಕೊತಾ ಇದ್ರು. ನೆಕ್ಸ್ಟ್ ಏನ್ ಬಂತು? ಕೌಡೆ ಬಂತು. ಆಮೇಲೆ ತೂತಿರೋ ಕಾಯಿನ್ ಬಂತು. ಆಮೇಲೆ ನಾಣ್ಯಗಳು ಬಂತು. ಆಮೇಲೆ ನೋಟ್ ಬಂತು. ನೋಟ್ ಆದ್ಮೇಲೂ ನೋಟ್ ಎಷ್ಟು ಬಣ್ಣ ಬದಲಾಯಿಸಿದೆ, ಎಷ್ಟು ಚೇಂಜಸ್ ಆಗಿದೆ. ಇದು ನೀನು ಮನುಷ್ಯ ಆಗಿರೋದಕ್ಕೆ, ನೀನ್ ಹಿಂಗಿರೋದಕ್ಕೆ ಗೊತ್ತು. ಕ್ರಿಸ್ಟಲ್ಸ್ ಇದೆಲ್ಲ ಇದ್ದಾಗೂ ಇತ್ತು. ನೀವು ಹಳೆ ರಾಜರ ಕಾಲದ ಪೇಂಟಿಂಗ್ಸು ಇವನ್ನ ಎಲ್ಲ ನೋಡಿದ್ರೆ, ಅಥವಾ ಕೆತ್ತನೆ ಅವೆಲ್ಲ, ನೀವು ತಾಜ್ ಮಹಲ್ ಅಂತ ಇದೆಯಾ ಗೊತ್ತಾ? ಮೈಸೂರು ಅರಮನೆಯಲ್ಲಿ ಹೋದ್ರೆ ಕೆಲವೊಂದು ಕಂಬದ ಮೇಲೆ ಕೆತ್ತನೆಗಳು ಮಾಡಿದ್ದಾರೆ. ಸಂಗಮ್ ಕಲ್ಲು ಅಲ್ಲದೇನೆ ನ್ಯಾಚುರಲ್ ಕಲರಿಂಗ್ ಮಾಡಿದ್ದಾರೆ. ಅದು ಹೆಂಗ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ನ್ಯಾಚುರಲ್ ಕಲರಿಂಗ್ಸ್, ಅದು ಪೇಂಟ್ ಇಂದ ಮಾಡಿರೋದಲ್ಲ. ಈ ತರದ ಕಲ್ಲುಗಳನ್ನ ಬಳಸಿನೇ ಮಾಡಿರೋದು. ವೆಲ್ತ್ ಅಂದ್ರೆ ಅದನ್ನ ಅಲ್ಲಿ ಆ ವೆಲ್ತ್ ನ ಕ್ರಿಯೇಟ್ ಮಾಡೋದಕ್ಕೆ ಮಾಡಿರೋದು. ಆಮೇಲೆ ನೀವು ಈ ಆಸನಗಳು, ಕುತ್ಕೊಳ್ಳೋ ಆಸನಗಳು, ಚೇರ್ಗಳು, ಈಗ ನಾವು ಟ್ಯಾರೋ ಯಾರ್ಯಾರು ಕಲ್ತಿದ್ದೀರಾ ಅದರಲ್ಲಿ ಎಂಪರರ್ ಕೂತಿರೋ ಚೇರು, ಮತ್ತೆ
ಕ್ವೀನ್ ಕೂತಿರೋ ಚೇರು ಅವೆಲ್ಲ ಕಟ್ಟಿಗೆದು ಅನ್ಕೊಂಡಿದ್ದೀರಾ? ಕಲ್ಲಿಂದದ್ದೆಲ್ಲ. ಸೊ ಕಲ್ಲಿಂದ ಇದ್ರೂ ಆ ಕಡೆ ಒಬ್ರಿಗೆ ರೌಂಡ್ ಇದೆ ಹ್ಯಾಂಡಲ್ ಇಟ್ಕೊಳಕ್ಕೆ, ಇನ್ನೊಬ್ಬರಿಗೆ ಈ ತರ ಇದೆ, ಇನ್ನೊಂದು ಆ ಕಡೆ ಈ ಕಡೆ ಸಿಂಹಗಳಿದೆ. ಕಲ್ಲಿಂದ ಅದೆಲ್ಲ ಆಸನಗಳೆಲ್ಲ ಕಲ್ಲಿಂದಾನೇ ಆಗಿತ್ತು. ಆಮೇಲೆ ಅವಾಗಿನ ಆಸನಗಳು ಅಂದ್ರೆ ನಿಮ್ ಪ್ರಕಾರ ಕಲ್ಲು ಅಂದ್ರೆ ಮಾಮೂಲಿ ದೇವಸ್ಥಾನದಲ್ಲಿ ಇರ್ತಾವಲ್ಲ ಅಂತ ಕಲ್ಲು ಅಂತ ನೀವ್ ಅನ್ಕೊಂಡಿದ್ದೀರ. ದಟ್ ಆಲ್ ಕ್ರಿಸ್ಟಲ್ಸ್. ಸೊ ಈ ಕರೆನ್ಸಿ ಅಥವಾ ಈ ನಾಣ್ಯ ಇದೆಲ್ಲ ಹಳೆ ಕಾಲದಲ್ಲಿ ಇದ್ದಾಗೂನು ಕ್ರಿಸ್ಟಲ್ ಅನ್ನೋದು ಅವಾಗೂನು ಇತ್ತು. ಆ ವೆಲ್ತ್ ಅನ್ನೋ ಲಿಸ್ಟ್ ಅಲ್ಲಿ ಅವಾಗೂನು ಇತ್ತು. ನಿಮ್ ಪ್ರಕಾರ ಚಿನ್ನ ಬೆಳ್ಳಿ ಅಷ್ಟೇ ವೆಲ್ತ್ ಅಂತ ಸಾಮಾನ್ಯ ಜನರು ಅನ್ಕೊಂಡಿದ್ದೀರಾ. ಬಟ್ ನಿಮ್ಮ ಹತ್ರ ತುಂಬಾ ಸತಿ ನಾನು ಹೇಳ್ತಾ ಇರ್ತೀನಿ, ಕ್ರಿಸ್ಟಲ್ಸ್ ಇದ್ರೆ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಂತೀರಾ, ಕ್ರಿಸ್ಟಲ್ಸ್ ಇದ್ರೆ ಏಂಜಲ್ಸ್ ಬರುತ್ತೆ, ಕ್ರಿಸ್ಟಲ್ಸ್ ಇದ್ರೆ ಮ್ಯಾನಿಫೆಸ್ಟೇಷನ್ ಮಾಡಬಹುದು, ಕ್ರಿಸ್ಟಲ್ಸ್ ಇದ್ರೆ ನೀವು ನಿಮ್ಮ ಎನರ್ಜಿನ ಇನ್ನು ಗ್ರೋ ಮಾಡ್ಕೋಬಹುದು. ಅಂದ್ರೆ ಮನಿ ಅಟ್ರಾಕ್ಷನ್ ತಗೊಂಡ್ರೆ ಮನಿ ಅಟ್ರಾಕ್ಟ್ ಆಗುತ್ತೆ, ಹೆಲ್ತ್ ಬ್ಯಾಲೆನ್ಸ್ ತಗೊಂಡ್ರೆ ಹೆಲ್ತ್ ಆಗುತ್ತೆ, ಈ ತರ ಹೇಳ್ತಾನೆ ಇರ್ತೀನಿ. ಹಂಗಾಗಿ ಕ್ರಿಸ್ಟಲ್ ನಿಮ್ ಜೊತೆಗಿದ್ದಾಗ ನಿಮ್ ಎನರ್ಜಿ ಬ್ಯಾಲೆನ್ಸ್ ಆಗಿರತ್ತೆ, ನೀವ್ ಏನ್ ಅನ್ಕೊಂತೀರೋ ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ. ಇದನ್ನ ತುಂಬಾ ಸತಿ ನಾನು ಹೇಳಿದ್ದೀನಿ. ಸೊ ಮನಿ ವಿಷಯವಾಗಿ ನಿಮ್ ಹತ್ರ ಏನಾದ್ರೂ ಕ್ರಿಸ್ಟಲ್ಸ್ ಇದ್ರೆ ಯೂಸ್ ಮಾಡಿ. ಏಕೆನ್ ಬ್ರಾಸ್ಲೆಟ್ ಇದೆ ಅಂತ ನೀವು ಅನ್ಕೊಂತೀರ, ಎಲ್ಲಾ ಟೈಮಲ್ಲೂ ಬ್ರಾಸ್ಲೆಟ್ ಹಾಕೊಳಕ್ ಆಗಲ್ಲ ಒಂದು. ಎರಡನೇದು, ಬ್ರಾಸ್ಲೆಟ್ ನಿಮ್ಗೆ ಯೂಸ್ ಆಗುತ್ತೆ, ನಿಮ್ ಫ್ಯಾಮಿಲಿಗೆ, ನಿಮ್ ಮನೆಗೆ, ನಿಮ್ ಬಿಸ್ನೆಸ್ಗೆ ಹೆಂಗ್ ಯೂಸ್ ಆಗುತ್ತೆ. ಮೂರನೇದು, ನೀವು ಕೆಲವೊಂದು ಫಂಕ್ಷನ್ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಎಲ್ಲ ಕಡೆ ಬ್ರಾಸ್ಲೆಟ್ ಹಾಕೊಂಡು ಆ ಪ್ಲೇಸಿಗೆ ಹೋಗಕ್ಕಾಗಲ್ಲ, ಬಟ್ ನೀವು ಪರ್ಸ್ ಕ್ಯಾರಿ ಮಾಡಿರ್ತೀರ. ಆಮೇಲೆ ನೀವು ಬಿಸ್ನೆಸ್ ಓನರ್ ಆಗಿರ್ತೀರ, ನೀವು ಅಲ್ಲಿ ಹೋಗೋದೇ ಇಲ್ಲ, ನೀವು ಇಲ್ದೇ ಇರೋ ಟೈಮಲ್ಲೂ ದುಡ್ಡು ಅಟ್ರಾಕ್ಟ್ ಆಗ್ಬೇಕಲ್ವಾ, ಅಲ್ಲಿ ನೀವು ಬ್ರಾಸ್ಲೆಟ್ ಇಟ್ಟು ಹೋಗಕ್ಕಾಗುತ್ತಾ? ಸೊ ಇಂಥ ಇದ್ರಲ್ಲೆಲ್ಲ ಜಿಬು ಕಾಯಿನ್ ನ ಬಳಸಬೇಕು. ಜಿಬು ಕಾಯಿನ್ ಇಟ್ಸ್ ಒನ್ ಆಫ್ ಮನಿಗೆ ಸಮಾನಾರ್ಥಕ ಪದ ಅಂತ ನೀವೇನಾರು ಹೇಳೋದಾದ್ರೆ ಅದು ವೆಲ್ತ್ ನ ಕ್ರಿಯೇಟ್ ಮಾಡುವಂಥದ್ದು ಜಿಬು ಕಾಯಿನ್. ಅದರಲ್ಲಿ ಹಿಂದಗಡೆ ಜಿಬು ಸಿಂಬಾಲ್ ಇದೆ, ಮುಂದಗಡೆ ನಂಬರ್ಸ್ ಇದೆ. ಅವ್ರು ಹೇಳ್ದಾಗ ನಾನು ಅದರಲ್ಲಿ ಎಕ್ಸ್ಪ್ಲೇನು ಮಾಡಿದ್ದೀನಿ. ನಂಬರ್ಸ್ನ 3 ಸತಿ ಬರಿಬೇಕು, ಅದ್ರ ಹಿಂದೆಗಡೆ ಇರೋ ಸಿಂಬಲ್ನ 3 ಸತಿ ಬರಿಬೇಕು. ಈ ರೀತಿ ಅದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಇನ್ ದ ಸೆನ್ಸ್ ನಿಮ್ಗೆ ವರ್ಕ್ ಮಾಡೋದಕ್ಕೆ ಶುರುವಾಗುತ್ತೆ. ಕೆಲವೊಬ್ರು ಬಿದ್ದು ಒಡೆದೋಗಿದೆ, ಕಳೆದೋಗಿದೆ ಅಂತೆಲ್ಲ ಹೇಳ್ತಾರೆ. ಅದ್ರದ್ದು ಎನರ್ಜಿ ಮುಗ್ದೋಯ್ತು ಅಂದ್ರೆ ಅದು ನಿಮ್ಮನ್ನ ಬಿಟ್ಟು ದೂರ ಹೋಗುತ್ತೆ, ನೀವು ಹೊಸದ್ ತಗೋಬೇಕಾಗುತ್ತೆ. ಸೊ ನಮ್ಮನ್ನ ಕೇಳಿದ್ರೆ ಈಗ್ಲೂ ಅಷ್ಟೇ ಮನಿ ಬೌಲ್ ಅಲ್ಲಿ ಸದಾ ಕಾಲ ನನ್ನ ಹತ್ರ ಮನಿ ಬೌಲ್ ಇರುತ್ತೆ, ಅದರಲ್ಲಿ ಪೈರೈಟ್ ಇರುತ್ತೆ ಮತ್ತೆ ಇದು ಇರುತ್ತೆ. ಅರ್ಜೆಂಟ್ ಕೇಳಿದ್ರು ಅಂತ ನಾನು ಸಿಟ್ರಿನ್ ಇದನ್ನ ಇಟ್ಕೊಂಡಿದ್ದೀನಿ ಅಷ್ಟೇ, ಮಿಕ್ಕಿದೆಲ್ಲ ಕಾಯಿನ್ಸ್ ಇದ್ದೇ ಇರುತ್ತೆ. ಸೊ ಇದು ಗ್ರೀನ್ ಜಿಬು ಕಾಯಿನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದು. ನೆಕ್ಸ್ಟ್, ಇವತ್ತಿನ ಅಮಾವಾಸ್ಯೆ ಧ್ಯಾನಕ್ಕೆ ನಾನು ನಿಮಗೆ ಕಲರ್ ಪೆನ್ಸಿಲು ಮತ್ತೆ ಪೇಪರ್ನ ತರಕ್ಕೆ ಹೇಳ್ತೀನಿ. ತಂದಿದ್ದೀರಾ? ಯಾರ ಹತ್ರ ಕಲರ್ ಪೆನ್ನು ಕಲರ್ ಪೆನ್ಸಿಲ್ ಇಲ್ವೋ ನೀವು ನಾರ್ಮಲ್ ಪೆನ್ಸಿಲ್ನೇ ಬಳಸ್ಬೋದು. ನಾರ್ಮಲ್ ಪೆನ್ನು ನಾರ್ಮಲ್ ಪೆನ್ಸಿಲ್ನೇ ಬಳಸ್ಬೋದು. ಅಂಡ್ ಇನ್ನೂ ಒಂದು, ನಾನ್ ಕೊಟ್ಟಷ್ಟು ವೆರೈಟಿ ಕ್ರಿಸ್ಟಲ್ಸ್, ನಾನ್ ಕೊಟ್ಟಷ್ಟು ಕ್ರಿಸ್ಟಲ್ ನಾಲೆಡ್ಜ್ನ ಕನ್ನಡದಲ್ಲಿ ಯಾರೂ ಕೊಟ್ಟಿಲ್ಲ. ಇದು ನನ್ನ ಓಪನ್ ಚಾಲೆಂಜ್. ಇದನ್ನ ಯಾರ ಹತ್ರನೂ ಬೇಕಾದ್ರೆ ಹೋಗಿ ಹೇಳಿ. ಬ್ರಾಸ್ಲೆಟ್ ತೋರಿಸ್ತಾರೆ, ಕೈಗೆ ಹಾಕೊಳ್ಳಿ ಅಂತಾರೆ, ಅಷ್ಟು ಬಿಟ್ರೆ ಬೇರೆ ಅದೇ ಮನಿ ಬ್ರಾಸ್ಲೆಟ್ ಶುಕ್ರ ಗ್ರಹ ಆಕ್ಟಿವೇಟ್ ಮಾಡೋದು, ಬ್ಲ್ಯಾಕ್ ಟೈಮಲ್ಲಿನೂ ರೋಸ್ ಕ್ವಾರ್ಟ್ಸ್ ಬಿಟ್ರೆ ಬೇರೆ ಯಾವ ಬ್ರಾಸ್ಲೆಟ್ ನಿಮಗೆ ತೋರಿಸ್ತಾರೆ? ಯಾವ್ದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟಿದ್ದಾರೆ? ನೀವು ಯಾರನ್ನೇ ತಗೊಳ್ಳಿ, ಬೇರೆ ಯಾವುದೇ ಕ್ರಿಸ್ಟಲ್ ಇದ್ರವ್ರನ್ನ ತಗೊಳ್ಳಿ ನೀವು. ಅಂದ್ರೆ ಕನ್ನಡದಲ್ಲಿ ನಾನು ಸ್ಪೆಷಲ್ ಹೇಳ್ತಾ ಇರೋದು, ನಾನ್ ತರಿಸಿರೋಷ್ಟು ವೆರೈಟಿ ಕ್ರಿಸ್ಟಲ್. ಉಲ್ಫ್ ಅಗೇಟ್ ತೋರಿಸಿ ವಿನೋದ, ಅದು ನನಗೆ ಸಿಕ್ಕಿದ್ದೇ ರೇರು. ಅದನ್ನು ಇವರು ಜಾಮೆಟ್ರಿ ಬಾಕ್ಸ್ ಅಲ್ಲಿ ಪೆನ್ ಜೋಡಿಸ್ಕೊಂಡು ಹೋಗ್ತಾರಲ್ಲ, ಹಂಗೆ ಇವರು ಅದನ್ನ ಜೋಡಿಸ್ಕೊಂಡು ಹೋಗ್ಬಿಟ್ರು. ಇದಲ್ಲ, ಇದು ಕ್ಯಾಲ್ಸೈಟ್. ಇನ್ನೊಂದು ಪಿಂಕ್ ಕಲರ್ ತರ ಇದೆಯಲ್ಲ, ಹಾ ಅದನ್ನ ನೋಡಿ, ಮುಂದೆ ಹಿಂಗಿದೆ, ಸೈಡಲ್ಲಿ ತೋರಿಸಿ. ಸೊ ಇದು ಬಂದು ಉಲ್ಫ್ ಅಗೇಟ್ ಅಂತ. ಇದು ನಿಮಗೆ ಫಸ್ಟ್ ಆಫ್ ಆಲ್ ಕನ್ನಡದವ್ರ ಹತ್ರ ಯಾರತ್ರನೂ ಸಿಗೋದಿಲ್ಲ, ಅಂಡ್ ಹಿಂದಿಯವ್ರ ಹತ್ರ ನೀವು ಇದನ್ನ ಕೇಳಿದ್ರೆ ಗೊತ್ತೇ ಇಲ್ಲ ಅಂತಾರೆ. ಉಲ್ಫ್ ಅಗೇಟ್ ಇದು ವೆರಿ ರೇರ್ ಕ್ರಿಸ್ಟಲ್. ಉಲ್ಫ್ದ ಹಲ್ಲು ಹೆಂಗಿರುತ್ತೋ ಹಂಗೆ ಇರುತ್ತೆ ನೋಡಿ ಅಲ್ಲಿ. ಸೊ ಇದು ನೀವು ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತೆಲ್ಲ ಹೇಳ್ತಿರಲ್ಲ, ಆ ತರ. ಈಗ ಏಂಜಲ್ಸ್ಗೆ ಅಂತಾನೆ ಕ್ರಿಸ್ಟಲ್ಸ್ ಇರುತ್ತೆ. ಏಂಜಲ್ ಲೈಟ್ ಅವತ್ತು ನಾನು ನಿಮಗೆ ತೋರಿಸಿದ್ದೀನಿ ಕ್ಲಾಸಲ್ಲಿ ಬಂದಾಗ, ಏಂಜಲ್ ಲೈಟ್ ಕ್ರಿಸ್ಟಲ್ ಏಂಜಲ್ದು. ಹಂಗೇನೆ ಇದು
ಆನಿಮಲ್ ಸ್ಪಿರಿಟ್ಗೆ ಮತ್ತೆ ಉಲ್ಫ್ಗೆ ಸಂಬಂಧಪಟ್ಟಿರೋ ಕ್ರಿಸ್ಟಲ್. ಈ ಕ್ರಿಸ್ಟಲ್ ಇದೆ ಅಂದ್ರೆ ಅದ್ರ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡೋದು ವೆರಿ ಈಸಿ. ಶೋ ಮಿ ಮ್ಯಾಮ್. ಇನ್ನೊಂದ್ಸತಿ ಸರಿಯಾಗಿ ತೋರಿಸ್ಬೇಕಂತೆ ವಿನೋದ. ಹ್ಮ್ ಅದನ್ನ ಫೋಟೋನ ನೀವು ಶೇರ್ ಮಾಡಿ ಅಥವಾ ವಿಡಿಯೋ ನೀವು ಶೇರ್ ಮಾಡಿ, ಅದನ್ನು ನಾನು ಶೇರ್ ಮಾಡ್ತೀನಿ. ಅದನ್ನ ಮಾಡೋದಕ್ಕಿಂತ ಮುಂಚೆ ಆ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಮಕ್ಕಳು ಪೆನ್ಸಿಲ್ ಪೆನ್ ಜೋಡಿಸ್ಕೊಂಡು ಹೋಗ್ತಾರಲ್ಲ, ಹಂಗೆಲ್ಲ ನೀಟಾಗಿ ಜೋಡಿಸ್ಕೊಂಡು ಪ್ಯಾಕು ಆಗೋಗಿತ್ತು ಅವ್ರದ್ದು. ಇನ್ನೇನು ತೆಗೆಯೋದು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಸೊ ನಾನು ನಿಮಗೆ ಮ್ಯಾಮ್ ಸ್ಕೆಚ್ ಪೆನ್ ಆಗಲ್ವಾ ಮ್ಯಾಮ್? ಹಾ ಓಕೆ, ನಾನು ನಿಮಗೆ ಕ್ರಿಸ್ಟಲ್ನ ತೋರಿಸೋದು ನಾಲೆಡ್ಜ್ನ ತಗೊಳ್ಳಿ ಅಂತ. ನೀವು ಅದನ್ನು ಪರ್ಚೇಸೇ ಮಾಡಬೇಕು, ತಗೊಳ್ಳೇಬೇಕು ಅಂತಲ್ಲ. ನೋಡಿ ಖುಷಿ ಪಡಿ, ಅದ್ರಲ್ಲಿ ಏನಿದೆ? ಖುಷಿ ಪಡಕ್ಕೆ ನೋಡಕ್ಕೆ ದುಡ್ಡು ಕೊಡ್ಬೇಕಾ? ಜಸ್ಟ್ ಅದು ಹೆಂಗಿದೆ ನೋಡಿ, ಹೆಂಗೆ ಇದಾಗಿದೆ, ಫಾರ್ಮ್ ಆಗಿದೆ ನೋಡಿ ಅಷ್ಟೇ. ಮನಿ ಕ್ಲಾಸಲ್ಲಿ ಇತ್ತು, ಹೌದು. ನೋಡಿಲ್ವಾ ರಾಜೇಶ್? ಮನಿ ಕ್ಲಾಸಲ್ಲಿ ಇತ್ತು. ಸರಿ ಅವ್ರಿಗೆ ಗೊತ್ತು ನೀವೆಲ್ಲ ಬರ್ತೀರಾ ಅಂತ ಫಸ್ಟೇನೆ ಎತ್ತಿಟ್ಕೊ. ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ, ಆಮೇಲೆ ಲಾಸ್ಟ್ ಅಲ್ಲಿ ಎತ್ತಿಟ್ಕೊಂಡಿದ್ದೆ. ಓಕೆ, ನೋಡಿದ್ರಲ್ಲ, ನೀವು ಫೀಲ್ ಮಾಡಿದಿರಲ್ಲ, ನೋಡಿದಿರಲ್ಲ. ಆಮೇಲೆ ಸಿಟ್ರಿನ್ ಬಿಗ್ ಚಂಕ್ ಇತ್ತು, ನೀವು ಅದನ್ನ ಎಲ್ಲ ಫೀಲ್ ಮಾಡಿದ್ರಿ, ಕೈಯಲ್ಲಿ ಇಟ್ಕೊಂಡಿದ್ರಿ, ಫೀಲ್ ಮಾಡಿದ್ರಿ. ಈವನ್ ಪಿಂಕ್ ಏಂಜಲ್ ಇತ್ತು, ಆಮೇಲೆ ಝೀಬ್ರಾ ಜಾಸ್ಪರ್ ಇತ್ತು, ರೌಂಡ್ದು ಅಲ್ವಾ? ಸೊ ಕ್ರಿಸ್ಟಲ್ನ ಫೀಲ್ ಮಾಡೋದಕ್ಕೂ ಏನ್ ಗೊತ್ತಾ, ನೀವು ಅದ್ರ ಹತ್ರ ಹೋಗೋದಕ್ಕೂ ಕೆಲವೊಂದು ಎನರ್ಜೀಸ್ ಮ್ಯಾಚ್ ಆದ್ರೆ ಮಾತ್ರ ನೀವು ಆ ಕ್ರಿಸ್ಟಲ್ಸ್ನ ಕೈಯಿಂದ ಮುಟ್ಟಕ್ಕಾಗೋದು, ನಿಮ್ಗೆ ಅದು ಕಾಣಿಸೋದು. ಈವನ್ ನೀವ್ಯಾವ ಗೂಗಲ್ ಮಾಡಿದ್ರೆ 1000 ಕ್ರಿಸ್ಟಲ್ ತೋರಿಸ್ಬೋದು, ಬಟ್ ಏನಕ್ಕೆ ಮಾಡ್ತೀರಾ ಗೂಗಲ್ ಅಲ್ವಾ? ನಾವು ಪ್ರಾಬ್ಲಮ್ ಬಂದಾಗೆ ಸೊಲ್ಯೂಷನ್ ಹುಡ್ಕಕ್ ಹೋಗ್ತೀವಿ, ಹಂಗೇನೆ ಇದನ್ನು. ಸೊ ಕೆಲವೊಂದು ಕ್ರಿಸ್ಟಲ್ಸು ನಿಮ್ಮನ್ನ ಚೂಸ್ ಮಾಡಿರುತ್ತೆ, ಕೆಲವೊಂದನ್ನ ನೀವು ಚೂಸ್ ಮಾಡ್ತೀರಾ. ಬಟ್ ಕ್ರಿಸ್ಟಲ್ ಅಟ್ರಾಕ್ಟ್ ಅನ್ನೋದಕ್ಕಿಂತ ಕ್ರಿಸ್ಟಲ್ ವಿಲ್ ಚೂಸ್ ಯು. ನಿಮ್ಗೆ ಅದು ಬರಬೇಕು ಅಂದಾಗ ಮಾತ್ರ ಕ್ರಿಸ್ಟಲ್ ಬರೋದು. ಸೊ ಎವ್ರಿಥಿಂಗ್, ಅದೇನು ನಾನು ಫ್ರೀಯಾಗಿ ಗಿಫ್ಟ್ ಕೊಟ್ಟಿದ್ದೇ ಆಗಿರಬಹುದು, ಅಥವಾ ನೀವೇ ತಗೊಂಡಿರೋದಾಗಿರ್ಬಹುದು, ರ್ಯಾಂಡಮ್ ಆಗಿ ಪಿಕ್ ಮಾಡಿರೋದೇ ಆಗಿರಬಹುದು. ನಾನು ಗ್ರೂಪಲ್ಲೂ ಹಾಕಿದ್ದೀನಿ, ಮೇ ಬಿ ಕಮಾಕ್ಯ ಗ್ರೂಪಲ್ಲಿ ಹಾಕಿದ್ದೀನಿ. ಕ್ರಿಸ್ಟಲ್ಸ್ ಬೇರೆಯವ್ರ ಹತ್ರ ತಗೊಂಡಿರೋದು, ನನ್ನ ಹತ್ರ ತಗೊಂಡಿರೋದು ನಾನು ಹಾಕಿದ್ದೀನಿ ಕಂಪ್ಯಾರಿಸನ್. ಈಗ ಫುಲ್ ಮೂನ್, ನ್ಯೂ ಮೂನ್ ಅಥವಾ ಕೆಲವೊಂದು ಮ್ಯಾನಿಫೆಸ್ಟೇಷನ್ಗಳಲ್ಲಿ ನಿಮಗೆ ಕ್ರಿಸ್ಟಲ್ ಬೇಕಾಗೇ ಆಗುತ್ತೆ. ಸೊ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಿದಾಗ ನಿಮ್ಮ ಹತ್ರ ಯಾವುದು ಕ್ರಿಸ್ಟಲ್ ಇಲ್ಲ ಅಂದರೆ, ಹಂಗಾದ್ರೆ ನಮ್ಗೆ ಎನರ್ಜಿ ವರ್ಕ್ ಆಗಲ್ವಾ ಅಂತ ನೀವೇನಾದ್ರು ಕ್ವಶನ್ ಕೇಳಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ನಿನ್ನ ಹತ್ರನೇ ಅಷ್ಟೊಂದು ಪವರ್ ಇದ್ದಿದ್ರೆ, ನಿನ್ನ ಹತ್ರನೇ ಪಾಸಿಟಿವಿಟಿ ಇದ್ದಿದ್ರೆ, ಯಾಕಂದ್ರೆ ಮನೆಯಲ್ಲಿ ಮುಟ್ಟು ಮೈಲಿಗೆ ಎಲ್ಲ ಇರುತ್ತೆ. ಮನೆಯಲ್ಲಿ ನಾನ್ ವೆಜ್ ತಿನ್ನೋರು ಇರ್ತಾರೆ, ಅದು ಇರ್ತಾರೆ. ನೀವು ದಿನ ಗುಡಿಸ್ತಿರೋ ಗೊತ್ತಿಲ್ಲ, ದಿನ ಎಲ್ಲರ ಮನೆ ಪೂಜೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಪಾಸಿಟಿವ್ ಮೈಂಡ್ ಸೆಟ್ ಇಂದನೇ ಇರೋಕ್ಕಾಗತ್ತಾ? ಕ್ಲಾಸಲ್ಲಿ ಇದ್ದಾಗ ಪಾಸಿಟಿವ್ ಆಗಿರ್ಬೋದು. ನೆಕ್ಸ್ಟು ನಾಳೆ ಏನು ಮಾಡ್ತೀಯ ಅಂತಂದರೆ, ಫಸ್ಟ್ ಇವಾಗ ಊಟ ಮಾಡು, ನಾಳೆ ನಿಂಗೆ ಚಿಂತೆ ಆಗಿದೆ, ಈಗಲೇ ಕೇಳ್ತೀಯ ನಾಳೆ ಏನು ಮಾಡ್ತೀನಿ ಅಂತ, ಬೈತೀರಾ ಇಲ್ವಾ? ರೇಗೋಗುತ್ತೆ, ಕೋಪ ಬರುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿರೋಕೆ ನಾನು ಅಫರ್ಮೇಷನ್ಸ್ ಹೇಳ್ಕೊತಾ ಇದ್ದೀನಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ತಿ ಅಂತ. ಆದರೆ ಯಾವಾಗಲೂ ನಮ್ಮ BP ನಾರ್ಮಲ್ ಆಗಿರೋಕ್ಕಾಗತ್ತಾ? ಕ್ರಿಸ್ಟಲ್ಸ್ ವಿಲ್ ಹೆಲ್ಪ್ ದಟ್. ಕ್ರಿಸ್ಟಲ್ ವಿಲ್ ಬ್ಯಾಲೆನ್ಸ್ ಅವರ್ ಎನರ್ಜೀಸ್. ಇಲ್ಲಿರೋರ್ನ ಯಾರನ್ನೇ ಕೇಳಿ, ಫಸ್ಟ್ ಡೇಯಿಂದ ಅವರಲ್ಲೂ ಅಷ್ಟೇ, ನಮ್ಮಲ್ಲೂ ಅಷ್ಟೇ ಪೇಷನ್ಸ್ ಜಾಸ್ತಿ ಆಗಿದೆ, ಕೇಳಿಸ್ಕೊಳ್ಳೋ ಪೇಷನ್ಸ್ ಜಾಸ್ತಿ ಆಗಿದೆ. ಆಮೇಲೆ ಅನಲೈಸ್ ಮಾಡುವಂಥದ್ದು ಜಾಸ್ತಿ ಆಗಿದೆ. ಆಮೇಲೆ ಇವ್ರು ಹೇಳ್ದಂಗೆ, ಸುಮಾ ಹೇಳ್ದಂಗೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಅದನ್ನ ಕೂತು ವಿಚಾರ ಮಾಡಿ ಏನ್ ಮಾಡಬೇಕು ಅನ್ನೋ ನಿರ್ಧಾರ ತಗೋತೀವಿ ಅನ್ನೋದು ಬಂದಿದೆ ಅಂದ್ರೆ ಬಿಕಾಸ್ ಆಫ್ ಕ್ರಿಸ್ಟಲ್. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಕ್ರಿಸ್ಟಲ್ ಯೂಸ್ ಮಾಡ್ದೇನೆ, ಕ್ರಿಸ್ಟಲ್ ಇಲ್ದೇನೆ ನಾನು ಏನಾದರೂ ಸಾಧನೆ ಮಾಡಿದ್ದೀನಿ ಅನ್ನೋರು ಯಾರು ಇದ್ರೆ ತೋರಿಸಿ ನನಗೆ. ಈವನ್ ಗುರುಗಳು, ನೀವು ಯಾರನ್ನಾದ್ರೂ ಕನ್ಸಿಡರ್ ಮಾಡಿ. ಜೀಸಸ್ನೇ ತಗೋತೀರಾ? ಜೀಸಸ್ ಕೈಯಲ್ಲೂ ಇತ್ತು ವಾಂಡ್, ಜೀಸಸ್ ವೇರು ಮಾಡ್ತಿದ್ರು. ಆಮೇಲೆ ಬಸವಣ್ಣನೇ ತಗೊಳ್ಳಿ, ಲಿಂಗು ಅನ್ನೋದೇ ಒಂದಿದ್ದು, ಲಿಂಗು ಕಟ್ಕೊಂಡಿದ್ರು. ಆಮೇಲೆ ಕ್ಲಿಯರ್ ಕ್ವಾರ್ಟ್ಸ್, ಅದನ್ನೇ ಅವ್ರು ಹಾಕೊಂಡಿದ್ರು. ಯಾರನ್ನಾದ್ರೂ ತಗೊಳ್ಳಿ ನೀವು, ಇಲ್ಲ ರಾಜ ಮಹಾರಾಜನೇ ತಗೊಳ್ಳಿ, ಯಾರಾದ್ರ ಕ್ರಿಸ್ಟಲ್ ಇರಲಿಲ್ಲ ಹೇಳಿ ನೀವು? ಇನ್ನ ನಾವು ಸಾಮಾನ್ಯ ಜನರು ನಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ರಾಜರು ಮಾಲೆ ಅಂದ್ರೆ ಸರ ಮಾಡಿ ಹಾಕೊಂತ ಇದ್ರು, ಕಿರೀಟದಲ್ಲೂ ದೊಡ್ಡ ಹಾಕೋತಿದ್ರು. ಪೆಂಡೆಂಟ್ ಹೌದು, ಕಿರೀಟದಲ್ಲೂ ಹಾಕೋತಿದ್ರು, ಉಂಗ್ರಗಳ್ನು ಹಾಕೋತಿದ್ರು. ನೋಡಿದ್ರ ನೀವು ದಪ್ಪದಾಗ ಉಂಗ್ರ ಮಾಡಿಸ್ಕೊಳ್ಳಿ, ಓ ದೊಡ್ಡ ರಾಜ ಮಹಾರಾಜ ತರ ಉಂಗ್ರ ಮಾಡಿಸ್ಕೊಂಡಿದ್ಯಾ ಅಂತಾರ ಇಲ್ಲ? ಹಂಗೇನೆ. ಸೊ ನೀವು ಈಗ ಯೂನಿವರ್ಸಿಟಿ ಆಯ್ತು, ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೂಸ್ಟ್ ಆಗಬೇಕು, ಸ್ಪೀಡಪ್ ಆಗಬೇಕು ಅಂದ್ರೆ ಕ್ರಿಸ್ಟಲ್ ಇರಲೇಬೇಕು ನಿಮ್ಮ ಹತ್ರ.
ಕ್ರಿಸ್ಟಲ್ ಇಲ್ದಲೇನೆ ಮ್ಯಾನಿಫೆಸ್ಟ್ ಮಾಡ್ತೀನಿ, ಲಾ ಆಫ್ ಅಟ್ರಾಕ್ಷನ್ ಮಾಡಬಹುದು, ಇಲ್ಲ ಅಂತ ಏನಿಲ್ಲ. ಬಟ್ ಟೈಮ್ ಜಾಸ್ತಿ ತಗೊಳುತ್ತೆ, ಟೈಮ್ ಎನರ್ಜಿ ಜಾಸ್ತಿ ತಗೊಳುತ್ತೆ. ಯಾಕಂದ್ರೆ ಈ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಮೊಬೈಲ್ ನೋಡ್ತೀವಿ, ಅದ್ರಲ್ಲಿ ಬರೋ ರೀಲ್ಸ್ ನೋಡ್ತೀವಿ, ಮತ್ತೆ ಮೈಂಡ್ ಡೈವರ್ಟ್ ಆಗುತ್ತೆ. ಒಂದೇ ಫ್ರೀಕ್ವೆನ್ಸಿಲಿ ಇರಲ್ಲ ನಮ್ಮ ಮೈಂಡು. ಅದಕ್ಕೋಸ್ಕರ ಈಗ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳನ್ನ ನಾನು ಮಾಡಿಸಿದ್ರು ಕೆಲವೊಂದರಲ್ಲಿ ನಾನು ಕ್ರಿಸ್ಟಲ್ಸ್ ಹೇಳಿರ್ತೀನಿ. ಯಾಕಂದ್ರೆ ಅವರು ಆಲ್ರೆಡಿ ಗ್ರೂಪಲ್ಲಿ ಇರೋರ ಹತ್ರ ಕ್ರಿಸ್ಟಲ್ಸ್ ಇರುತ್ತೆ. ನಾನು 90% ಅವ್ರ ಹತ್ರ ಇರೋ ಕ್ರಿಸ್ಟಲ್ಸ್ನೇ ಚೂಸ್ ಮಾಡಿ ಹೇಳಿರ್ತೀನಿ. ಸೊ ಹೊಸದಾಗಿ ನೀವು ಮ್ಯಾನಿಫೆಸ್ಟೇಷನ್ಗೆ ಬಂದಿದ್ದೀರಾ, ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳನ್ನ ಕಲ್ತ್ಕೋಬೇಕು ಅಂದರೆ ನಿಮ್ಮ ಹತ್ರ ಕ್ರಿಸ್ಟಲ್ ಬೇಕು. ಅಟ್ಲೀಸ್ಟ್ ಬೇಸಿಕ್ ಕ್ರಿಸ್ಟಲ್ ಆದರೂ ನಿಮ್ಮ ಹತ್ರ ನೀವು ತಗೋಬೇಕಾಗತ್ತೆ. ನೆನ್ನೆ 7 ಚಕ್ರ, ಲಾಸ್ಟ್ ಟೈಮ್ 7 ಚಕ್ರ ಮೆಡಿಟೇಷನ್ಗೆ 7 ಚಕ್ರ ಟಂಬಲ್ನ ತಂದಿದ್ದೆ ನಾನು. ಎಷ್ಟು ಚೆನ್ನಾಗಿತ್ತು ಅದು, ಎಷ್ಟು ಕಲರ್ಫುಲ್ಲು, ಎಷ್ಟು ಪಳಪಳ ಅಂತ ಹೊಳಿತಾ ಇತ್ತು. ನೀವು ಆನ್ಲೈನಲ್ಲಿ ತರಿಸಿ, ಬೇರೆ ಎಲ್ಲಾರ ತರಿಸಿ. ತುಂಬ ಜನ ನನ್ಗೆ ಹೇಳ್ತಾರೆ ಆನ್ಲೈನಲ್ಲಿ ಕಡಿಮೆ ಇದೆ, ಮೀಶೋದಲ್ಲಿ ಇಷ್ಟಿದೆ, ಅದರಲ್ಲಿ ಅಷ್ಟಿದೆ ಅಂತ. ತಗೊಂಡು ಯೂಸ್ ಮಾಡಿ, ರಿಸಲ್ಟ್ ಬಂದರೆ ನೀವು ಹೋಗಿ ಮೀಶೋರ್ಗೆ ಹೇಳ್ತೀರಾ, ರಿಸಲ್ಟ್ ಬಂದಿಲ್ಲ ಅಂದರೆ ಹೋಗ್ಬಿಟ್ಟು ಫ್ಲಿಪ್ಕಾರ್ಟ್ ಅವ್ರಿಗೆ ಹೇಳ್ತೀರಾ. ಅವರು ಸೆಲ್ ಮಾಡೋರು, ಸೆಲ್ಲರ್ ಅವರು. ಆಮೇಲೆ ಇವಾಗ ಯಾರೋ ಒಬ್ರು ಹೊಸ್ದಾಗಿ ಬಂದಿದ್ದಾರೆ, ಹೊಸ್ದಾಗಿಲ್ಲ, ಲಕ್ಷ್ಮೀ ಪಿರಾಮಿಡ್ನ ತಗೊಳ್ಳಿ ಅಂತ ಫುಲ್ಲು ಅವ್ರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಚಾನಲ್ ಅವರು ಹಾಕೊಂಡು. ಓಕೆ, ಅವ್ರಿಗೆ ಪಾಪ ಪ್ರೊನೌನ್ಸಿಯೇಷನ್ನೇ ಬರಲ್ಲ. ಗೋಮೂತಿ ಚಕ್ರ ಅಂತ ಅಂತಾರೆ. ಗೋಮೂತಿ ಚಕ್ರ ಅಲ್ಲ, ಅದು ಗೋಮತಿ ಚಕ್ರ. ಗೋಮತಿ ಚಕ್ರ ಯಾಕೆ ಅಂತೀವಿ ಅಂತಂದ್ರೆ ಅದು ಗೋದಾವರಿ ನದಿಲಿ ಸಿಕ್ಕತ್ತೆ, ಅಲ್ಲಿ ಮಾತ್ರ ಅದು ಸಿಕ್ಕೋದು. ಅದಕ್ಕೋಸ್ಕರ ಅದನ್ನ ಹಂಗೆ ಹೇಳೋದು. ಅಲ್ಲಿ ಮತ್ತೆ ಗೋಮತಿ ಚಕ್ರದಲ್ಲಿ ವಿಷ್ಣು ಮತ್ತೆ ಲಕ್ಷ್ಮಿ ಇಬ್ರು ನೆಲೆಸಿರ್ತಾರೆ. ಅದರಲ್ಲಿ ಯಾಕೆ ನಾವು ಚಕ್ರ ಬರೋದನ್ನೇ ಮೇಲ್ ಹಾಕಿರ್ತೀವಿ ಅಂತಂದ್ರೆ ಚಕ್ರದ ಗುರುತನ್ನ ನೋಡ್ಕೊಂಡು ಲಕ್ಷ್ಮಿ ಅಟ್ರಾಕ್ಟ್ ಆಗ್ಲಿ ಅಂತ. ಹಿಂಗೂ ಹಾಕ್ಬೋದಲ್ವಾ, ಹಿಂಗೆ ಯಾಕೆ ಹಾಕಿರ್ತೀವಿ ಅಂದ್ರೆ ಲಕ್ಷ್ಮಿ ಆ ಚಕ್ರನ ನೋಡ್ಕೊಂಡು ಅಟ್ರಾಕ್ಟ್ ಆಗ್ಲಿ ಅಂತ ಈ ತರ ಫೇಸಿಂಗ್ ಆಗಿ ಹಾಕಿರ್ತೀವಿ. ಇನ್ನ ಅದರಲ್ಲಿ ಗುಲ್ಗಂಜಿನೂ ಹಾಕಿರ್ತೀವಿ, ರುದ್ರಾಕ್ಷಿ ಹಾಕಿರ್ತೀವಿ. ಅದ್ರಲ್ಲಿ ಒಂದು ಅದ್ರ ಮಧ್ಯೆ ಆಕ್ಚುಲಿ ಕ್ಲಿಯರ್ ಕ್ವಾರ್ಟ್ಸ್ ಒಂದು ಪಾಯಿಂಟ್ ಇರುತ್ತೆ. ಅದು ಏನಕ್ಕೆ ಅಂತಂದ್ರೆ ಎನರ್ಜಿ ಒಂದೇ ಕಡೆ ಬರೋದಕ್ಕೆ. ನಾನು ತುಂಬಾ ಸತಿ ಹೇಳಿದ್ದೀನಿ, ಕ್ಲಿಯರ್ ಕ್ವಾರ್ಟ್ಸ್ ಎಲ್ಲಾ ವಾಚಲ್ಲೂ ಕ್ಲಿಯರ್ ಕ್ವಾರ್ಟ್ಸ್ನ ಯೂಸ್ ಮಾಡೇಬೇಕು ಅಂದ್ರೇನೆ ಅದು ರನ್ ಆಗೋದು. ಸೊ ಕ್ಲಿಯರ್ ಕ್ವಾರ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರಪಂಚದ ಎಂತ ಎನರ್ಜಿ ಇದ್ರೂ ಒಂದು ಇದಕ್ಕೆ ತಂದು ನಿಲ್ಸುತ್ತೆ, ಅದು ಒಂದು ಇದಕ್ಕೆ ಅಲೈನ್ ಮಾಡುತ್ತೆ. ಅದಕ್ಕೆ ಅದ್ರೊಳಗಡೆ ಕ್ಲಿಯರ್ ಕ್ವಾರ್ಟ್ಸ್ ಹಾಕಿರೋದು. ಕ್ಲಿಯರ್ ಕ್ವಾರ್ಟ್ಸ್ ಬಿಟ್ಟು ಯಾವುದನ್ನು ಹಾಕಲ್ಲ ನಾವು ಅದ್ರೊಳಗಡೆ ಪಾಯಿಂಟ್ನ. ಅದು ಬಿಟ್ಟು ಇನ್ನೊಂದು ತಾಮ್ರ ತಂತಿಯಲ್ಲಿ ಅದು ಬಂದು ಚೋಕುರೆ ಸಿಂಬಾಲ್, ಆಕ್ಚುಲಿ ಒಂದು ಚಕ್ರದ ತರ ಇರುತ್ತೆ. ಅದು ಅಲ್ಲದೆ ತಾಮ್ರದ ತಂತಿನ ನೀನು ಈ ತರ ಸುತ್ತೋದ್ರಿಂದ ಎನರ್ಜಿ ಬ್ಯಾಲೆನ್ಸ್ ಆಗತ್ತೆ. ಈಗ ರೇಖೆ ಸಿಂಬಾಲ್ನ ನೀವು ಒಂದ್ಸತಿ ನನ್ಗೆ ಗೊತ್ತಿದೆ ಯಾರ್ಯಾರು ರೇಖೆ ಕಲ್ತ್ರು, ಅದೇ ತರನೇ ಅದು ಒಂದು ಸಿಂಬಾಲ್. ಯೂನಿವರ್ಸ್ಗೆ ಆ ಎನರ್ಜಿ ಯಾವುದು ಕ್ಲಿಯರ್ ಕ್ವಾರ್ಟ್ಸ್ ಮೇಲೆ ಎನರ್ಜಿ ಬೀಳುತ್ತೋ ಆ ಎನರ್ಜಿ ತಾಮ್ರದಿಂದ ಅಲ್ಲೇನೆ ರೂಟೆಡ್ ಗ್ರೌಂಡೆಡ್ ಆಗ್ಲಿ ಅಂತ ಆ ತಂತಿನ ಹಾಕೋದು. ಅವ್ರು ಏನಂತ ಹೇಳ್ತಾವ್ರೆ, ಅದ್ರ ಮಧ್ಯೆ ಒಂದು ಪಾಯಿಂಟ್ ಇಟ್ಟಿದೀವಿ, ಇದು 6 ನಂಬರ್ ಇದೆ ನೋಡಿ, ಇಲ್ಲಿ ಶುಕ್ರ ಗ್ರಹನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾವ್ರೆ. ಅದ್ರ ಪ್ರೈಸು 3000 ರುಪೀಸು. ಅಂಡ್ ಇದನ್ನ ಆಮೇಲೆ ಶುಕ್ರ, ಇನ್ನೊಂದು ಯಾವ್ದೋ ಶುಕ್ರ ಗ್ರಹ, ಅದು ಯಾವ್ದೋ ಬ್ರಾಸ್ಲೆಟ್ ತೋರಿಸ್ತಾ ಇದ್ದಾರೆ. ಅಂಡ್ ಆ ಯಪ್ಪ ಹಾಕಿರೋದು ಕತ್ತಲ್ಲಿ, ಅವ್ರು ಹಾಕಿರೋ ಮನಿ ಅಟ್ರಾಕ್ಷನ್ ಮಾಲಾ ನೀವು ಅಬ್ಸರ್ವ್ ಮಾಡಿ. ಮನಿ ಅಟ್ರಾಕ್ಷನ್ ಮಾಲಾ ಒಂದು ಯಪ್ಪ ಯಾವಾಗ ಹಾಕಿರ್ತಾರೆ, ಅದ್ರಲ್ಲಿರೋ ಸಿಟ್ರಿನೇ ಅಲ್ಲ ಅದು. ಬೇಕಾದ್ರೆ ನೋಡಿ, ಗ್ರೀನ್ ಅವೆಂಚರಿನೇ ಅಲ್ಲ. ನಿಮ್ಮ ಹತ್ರ ಇರೋ ಸಿಟ್ರಿನು ಗ್ರೀನ್ ಅವೆಂಚರಿನ ನೋಡಿ ನೀವೇ, ಅವ್ರ ಕತ್ತಲಿರೋದು ನೋಡಿ, ಆಬ್ಸಲ್ಯೂಟ್ಲಿ ಡೂಪ್ಲಿಕೇಟ್ ಅದು. ಅಂದ್ರೆ ಎಲ್ಲಾರು ತಿಳ್ಕೊಂಡು ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಮತ್ತೆ ಹೇಳ್ತೀನಿ, ಅದನ್ನ ಯಾರು ತಗೋತಾ ಇದಾರೋ ಯಾರು ಉಪಯೋಗಿಸ್ತಾ ಇದಾರೋ ಗೊತ್ತಿಲ್ಲ, ಬಟ್ ಒಳ್ಳೇದಾಗ್ಲಿ. ಬಟ್ ಅವ್ರೇನಾದ್ರು ತಪ್ಪು ಮಾತಾಡಿದ್ರು ಅಷ್ಟೇ, ನೀವೇನಾದ್ರು ತಗೋತಾ ಇದ್ರೆ ಐ ಆಮ್ ಕರೆಕ್ಟಿಂಗ್ ಇಟ್. ಆಮೇಲೆ ಕೆಲವೊಬ್ರು ಅದು ಡೂಪ್ಲಿಕೇಟಾ ಒರಿಜಿನಲ್ಲ ಅಂತೆಲ್ಲ ಕೇಳ್ತಿರ್ತಾರೆ. ಎಲ್ಲಾ ಕಡೆ ನೀವು ಹೋಲ್ಸೇಲ್ ಅಥವಾ ನೀವು ಕ್ರಿಸ್ಟಲ್ಸ್ ಅಂತ ತಗೊಂಡಾಗ ನಿಮ್ಗೆ ಬಲ್ಕ್ ಆಗಿ ಎಲ್ಲ ಸಿಕ್ಕತ್ತೆ. ತಂದು ನೀನ್ ಅದನ್ನ ಹೆಂಗ್ ಎನರ್ಜೈಸ್ ಮಾಡ್ತೀಯ, ನೀನ್ ಅದನ್ನ ಹೆಂಗ್ ಇಡ್ತೀಯ, ಅದನ್ನ ಹೆಂಗೆ ಬೇರೆಯವ್ರಿಗೆ ಕೊಡ್ತೀಯ, ಅದ್ರ ಮೇಲೆ ಡಿಪೆಂಡ್ ಆಗೋದು ಎನರ್ಜೀಸ್. ಅದು ಡೂಪ್ಲಿಕೇಟಾ ಒರಿಜಿನಲ್ ಅನ್ನೋದು ನೆಕ್ಸ್ಟ್ ಇದರಲ್ಲಿ ಗೊತ್ತಾಗೋದಿಲ್ಲ, ನಿಮ್ಗೆ ತಗೊಂಡ್ಬಿಡ್ತೀರ. ಸೊ ಇದು ಕ್ರಿಸ್ಟಲ್ ಬಗ್ಗೆ ಆಗಿತ್ತು. ಈಗ ಇವತ್ತಿನ ಅಮಾವಾಸ್ಯೆ ಧ್ಯಾನನ ಮುಂದುವರ್ಸೋಣ.